Praise the Lord. Hi everyone, welcome back to this next session. Dear students, today we are going to start a new chapter in first PUC mathematics. The chapter number 5, the complex numbers. Okay, ಈ ಒಂದು ಚಾಪ್ಟರು ಕಾಂಟೆಕ್ಸ್ಟ್ ವೈಸ್ ಎಷ್ಟಿದೆಯೋ ಅಷ್ಟು ಮಾತ್ರ ನೋಡ್ತೀವಿ ಬಿಕಾಸ್ ಇಟ್ ಈಸ್ ಅ ವೆರಿ ಬಿಗ್ ಚಾಪ್ಟರ್. ಓಕೆ ಫೈನ್. ಮ್ಯಾಥಮೆಟಿಕ್ಸಲ್ಲಿ ಕಾಂಪ್ಲೆಕ್ಸ್ ನಂಬರ್ಸ್ ಅನ್ನೋದು ತುಂಬ ದೊಡ್ಡ ಕಾನ್ಸೆಪ್ಟು. ಆದರೆ ಈ ಚಾಪ್ಟ್ರಲ್ಲಿ ನಾವು ನಿಮಗೆ ಫಸ್ಟ್ ಪಿ ಯು ಸಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ನೋಡ್ತೀವಿ. ಓಕೆ, ಸೊ ಲೆಟ್ ಸ್ಟಾರ್ಟ್ ವಿತ್ ದ ಬೇಸಿಕ್ ಕಾನ್ಸೆಪ್ಟ್ಸ್. ಈ ವಿಡಿಯೋದಲ್ಲಿ ನಾವು ಮೋಸ್ಟ್ ಆಫ್ ದ ಕೇಸಸ್ ನಾವು ಬೇಸಿಕ್ ಕಾನ್ಸೆಪ್ಟ್ಸ್ನ ಡೆಪ್ತ್ ನೋಡಿಕೊಂಡು ಮುಂದಿನ ವೀಡಿಯೋಗಳಲ್ಲಿ ಎಕ್ಸಸೈಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋದು. ಬಿಕಾಸ್ ನಿಮಗೆ ಬೇಸಿಕ್ಸ್ ಸರಿಯಾಗಿ ಗೊತ್ತಿಲ್ಲ ಅಂತಂದರೆ ಎಕ್ಸಸೈಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ಸೊ ಲೆಟ್ ಸ್ಟಾರ್ಟ್ ವಿತ್ the background, very important. So background ಏನು ಹೇಳುತ್ತೆ, in mathematics a complex number is an element of a number system. ಓಕೆ, ನಮ್ಗೆ ಯೂಶಲಿ ನಂಬರ್ಸ್ ಮ್ಯಾಥಮೆಟಿಕ್ಸ್ ಅಂತ ಸ್ಟಾರ್ಟ್ ಮಾಡಿದ ತಕ್ಷಣ ನಂಬರ್ಸಲ್ಲಿ ನಾವು ಯೂಶಲಿ ಸ್ಟಾರ್ಟ್ ಮಾಡೋದು. ನಾವು ಮ್ಯಾಥ್ಸಲ್ಲಿ ಸ್ಟಾರ್ಟ್ ಮಾಡಿದಾಗ 1 2 3 4 ಹೇಗೆ ನಂಬರ್ ಸ್ಟಾರ್ಟ್ ಮಾಡ್ತೀವೋ, ಸೊ ದಿಸ್ ಇಸ್ ಆಲ್ ಅಬೌಟ್ ದ ನಂಬರ್ ಸಿಸ್ಟಮ್ ದಟ್ ಕಂಟೈನ್ಸ್ ದ ರಿಯಲ್ ನಂಬರ್ಸ್ ಆ್ಯಂಡ್ ದ ಸ್ಪೆಸಿಫಿಕ್ ಎಲಿಮೆಂಟ್ ಡಿನೋಟೆಡ್ ಬೈ ಐ. ಇಲ್ಲಿವರೆಗೂ ನಾವು ವಿ ಹ್ಯಾವ್ ಜಸ್ಟ್ ಡೆಲ್ಟ್ ವಿತ್ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಯಲ್ ನಂಬರ್ಸ್. ಇಲ್ಲಿವರೆಗೂ ನಾವು ನೋಡಿರೋದು ಬರೀ ರಿಯಲ್ ನಂಬರ್ಸ್ ಮಾತ್ರ. ಆದರೆ ಈಗ ನಾವು ವಿ ಗೋನ್ ಸಿ ಅ ನ್ಯೂ ಕಾನ್ಸೆಪ್ಟ್ ಆರ್ ನ್ಯೂ ಟರ್ಮ್ ಕಾಲ್ಡ್ ಐ ಅಂತ. ವಾಟ್ ಯು ಮೀನ್ ಬೈ ಐ? ಯೂಶಲಿ ಐ ಅಂದರೆ ನಾನು ಅಂತಿರಲ್ಲ, ನಾಟ್ ದ್ಯಾಟ್. ಕಾಲ್ ದ ಇಮ್ಯಾಜಿನರಿ ಯೂನಿಟ್. ಯೂಶಲಿ ಈ ಚಾಪ್ಟ್ರಲ್ಲಿ ಎಲ್ಲೆಲ್ಲೆಲ್ಲ ಐ ಬರುತ್ತೋ ಅದನ್ನು ನಾವು ಇಮ್ಯಾಜಿನರಿ ಯೂನಿಟ್ ಅಂತ ಕರಿತೀವಿ. ದಿಸ್ ಐ ವಿಲ್ ಸ್ಯಾಟಿಸ್ಫೈ ದ ಇಕ್ವೇಷನ್ ಐ ಸ್ಕ್ವೇರ್ ಇಸ್ ಈಕ್ವಲ್ ಟು -1. ಆರ್ ಯೂಶಲಿ ಐ ಸ್ಕ್ವೇರ್ ಇಸ್ ಈಕ್ವಲ್ ಟು -1 ತಗೊಂಡ್ರೆ, ಆರ್ ಯು ಕ್ಯಾನ್ ಟೇಕ್ ಐ ಈಸ್ ಈಕ್ವಲ್ ಟು ರೂಟ್ ಆಫ್ -1. ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡುವಾಗ ಪ್ಲಸ್ ಆರ್ ಮೈನಸ್ ರೂಟ್ -1 ತಗೊಳ್ತೀವಿ. ಬಟ್ ಟು ಡಿಫೈನ್ ವಿ ಟೇಕ್ ಐ ಈಸ್ ಈಕ್ವಲ್ ಟು ರೂಟ್ ಆಫ್ -1 ಆರ್ ಐ ಸ್ಕ್ವೇರ್ ಇಸ್ ಈಕ್ವಲ್ ಟು -1. ಓಕೆ, ಬಿಕಾಸ್ ನಾವು ದ ಕ್ವೆಶ್ಚನ್ ಇಸ್, ಇದು ಎಲ್ಲಿಂದ ಅರೈಸ್ ಆಯಿತು? ನಾವು ಯು ಕ್ಯಾನ್ ಸಿ, ಈಸ್ ದೇರ್ ಎನಿ ರಿಯಲ್ ನಂಬರ್ ಹೂಸ್ ಸ್ಕ್ವೇರ್ ಈಸ್ ಅ ನೆಗೆಟಿವ್ ನಂಬರ್? ಯಾವುದಾದ್ರೂ ರಿಯಲ್ ನಂಬರ್ನ ಸ್ಕ್ವೇರು ನೆಗೆಟಿವ್ ಆಗೋಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಸಾಧ್ಯವೇ ಇಲ್ಲ. ಸೊ ಅದಕ್ಕೋಸ್ಕರ ಬಿಕಾಸ್ ನೋ ರಿಯಲ್ ನಂಬರ್ ಸ್ಯಾಟಿಸ್ಫೈಸ್ ದ ಅಬೌವ್ ಇಕ್ವೇಷನ್, ಯಾವುದೇ ರಿಯಲ್ ನಂಬರ್ ರಿಯಲ್ ಲೈನಲ್ಲಿರೋ ಯಾವುದೇ ನಂಬರ್ ಈ ಇಕ್ವೇಷನ್ ಸ್ಯಾಟಿಸ್ಫೈ ಮಾಡದೇ ಇರೋದ್ರಿಂದ ಐ ವಾಸ್ ಕಾಲ್ಡ್ ಎನ್ ಇಮ್ಯಾಜಿನರಿ ನಂಬರ್ ಬೈ ರೆನ್ ಡೆಸ್ಕಾರ್ಟ್ಸ್. ರೆನ್ ಡೆಸ್ಕಾರ್ಟ್ಸ್ ಅನ್ನೋರು, ಹಿ ವಾಸ್ ಆ್ಯಕ್ಚುಲಿ ದ ಫ್ರೆಂಚ್ ಮ್ಯಾಥಮೆಟಿಷಿಯನ್. Okay, he is also called the father of analytical geometry. Right, so ಇದು ನಮ್ಮ ಬ್ಯಾಕ್ಗ್ರೌಂಡ್. ಆ್ಯಕ್ಚುಲಿ ಈ ಒಂದು ಕಾನ್ಸೆಪ್ಟ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತಂದರೆ, ಇಟ್ ಆಲ್ ಸ್ಟಾರ್ಟ್ಸ್ ವಿತ್ ದ ಕ್ವಾಡ್ರೆಟಿಕ್ ಈಕ್ವೇಷನ್ಸ್. ಸೊ ಕ್ವಾಡ್ರೆಟಿಕ್ ಈಕ್ವೇಷನ್ಸ್ ಅಂದರೆ ವಿ ಆ್ಯಕ್ಚುಲಿ ವಿ 10th ಸ್ಟ್ಯಾಂಡರ್ಡಲ್ಲಿ ತುಂಬ ಚೆನ್ನಾಗಿ ನಾವು ವರ್ಕ್ ಮಾಡಿದ್ದೀವಿ. ಇಫ್ ಐ ಸೇ ಎಕ್ಸ್ ಸ್ಕ್ವೇರ್ -4 ಇಸ್ ಈಕ್ವಲ್ ಟು 0 ಅಂತ ತಗೊಂಡ್ರೆ, ವಿ ಟೇಕ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4. Therefore, x will be plus or minus root 4. That is nothing but plus or minus 2. ಇದು ಎಲ್ಲರಿಗೂ ಗೊತ್ತೇ ಇದೆ. ಈ ಥರ we have solved hundreds of problems. Here arose a special equation. ಇಲ್ಲಿಂದ the concept of complex numbers ಅನ್ನೋದು ಸ್ಟಾರ್ಟ್ ಆಯಿತು. ಎಲ್ಲಿಂದ ಅಂದರೆ, ಲೆಟ್ ಮೀ ಕನ್ಸಿಡರ್ ದಿಸ್ ಇಕ್ವೇಷನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಸ್ ಈಕ್ವಲ್ ಟು 0. ಸೊ ಇದನ್ನು ಕನ್ಸಿಡರ್ ಮಾಡೋದಾದರೆ, ಸೊ ದಿಸ್ ವಿಲ್ ಇಂಪ್ಲೈ ಎಕ್ಸ್ ಸ್ಕ್ವೇರ್ ವಿಲ್ ಬಿ ನಥಿಂಗ್ ಬಟ್ -1. Therefore, x will be plus or minus root of -1. Okay, ಈಗ we have never found anything inside the root to be a negative number. Okay, ಇದನ್ನೇ ನಾವು ಯೂಶಲಿ ಕ್ವಾಡ್ರೆಟಿಕ್ ಇಕ್ವೇಷನ್ ಫರ್ದರ್ ಸಾಲ್ವ್ ಮಾಡುವಾಗ ರೂಟ್ ಒಳಗಡೆ ಇರುವಂಥದ್ದನ್ನ ಡಿಸ್ಕ್ರಿಮಿನೆಂಟ್ ಅಂತ ತಗೊಂಡು ಡಿಸ್ಕ್ರಿಮಿನೆಂಟ್ ಲೆಸ್ ದೆನ್ 0 ಅಂದರೆ ನೆಗೆಟಿವ್ ವ್ಯಾಲ್ಯೂ ಬಂದರೆ ದ ರೂಟ್ಸ್ ಆರ್ ಕಾಂಪ್ಲೆಕ್ಸ್ ಅಂತ ಹೇಳಿದ್ರಿ. ನೆನಪಿದೆಯಾ? ಸೊ ಯೂಶಲಿ ಅವನು ರೀನ್ ಡೆಸ್ಕಾರ್ಟ್ಸ್ ವಾಟ್ ಈ ಥಾಟ್, ಈ ಥರ ನಂಬರ್ ಬರೋಕ್ಕೆ ಸಾಧ್ಯವೇ ಇಲ್ಲ, ಅಂದರೆ ಸ್ಕ್ವೇರ್ ಆಫ್ ಎನಿ ರಿಯಲ್ ನಂಬರ್ -1 ಬರೋಕ್ಕೆ ಚಾನ್ಸೇ ಇಲ್ಲ ಅಂತ ಅಂದ್ಬಿಟ್ಟು, ಇದು ಒಂದು ಇಮ್ಯಾಜಿನರಿ ನಂಬರ್ ಇರ್ಬೋದು ಅಂತ ಅಂದ್ಬಿಟ್ಟು ಈ ರೂಟ್ ಆಫ್ -1ನ ಐ ಅಂತ ತಗೊಳ್ತಾನೆ. ಮೀನ್ಸ್ ಇದಿರೋದು ಒಂದೇ ಒಂದು ನಂಬರು, ಇದು ಮೋಸ್ಟ್ಲಿ ಕಾಲ್ಪನಿಕ ಸಂಖ್ಯೆ ಅಂತ. ಬಟ್ ಆ್ಯಕ್ಚುಲಿ ಸ್ಟಾರ್ಟಿಂಗ್ ದೇರ್ ವೇರ್ ಇನ್ಫೈನೈಟ್ ನಂಬರ್ ಆಫ್ ಈಕ್ವೇಷನ್ಸ್ ಆಫ್ ದಿಸ್ ಟೈಪ್. ಫಾರ್ ಎಕ್ಸಾಂಪಲ್, ಇಫ್ ಯು ಕನ್ಸಿಡರ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಇಸ್ ಈಕ್ವಲ್ ಟು 0, ಇಲ್ಲಿಂದ ನಮಗೇನು ಸಿಕ್ತಿತ್ತು ಅಂದರೆ, ಆ್ಯಕ್ಚುಲಿ ಐ ವುಡ್ ಗೆಟ್ ದಿಸ್ ವಿಲ್ ಇಂಪ್ಲೈ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ 5 ಬರೋದು. ಸೊ ಇದನ್ನು ಹೇಗೆ ಬರ್ಕೋಬೋದಾಯಿತು? ಪ್ಲಸ್ ಆರ್ ಮೈನಸ್ ರೂಟ್ 5 ಇಂಟು ರೂಟ್ 1 ಅಂತ ಬರ್ಕೋಬೋದಾಗಿತ್ತು. ಓಕೆ, ಸಾರಿ, ರೂಟ್ 5 ಇಂಟು ರೂಟ್ ಆಫ್ -1. ಈ ಮೈನಸ್ನ ಇಲ್ಲಿ ತಗೊಳ್ಳೋಣ. ಸೊ ದಿಸ್ ಈಸ್ ನಥಿಂಗ್ ಬಟ್ ಪ್ಲಸ್ ಆರ್ ಮೈನಸ್ √5 into root of -1 I ಅಂತ ತಗೊಂಡ್ರೆ, ಸೊ I got plus or minus
I root 5 ಅಂತ ಬರುತ್ತೆ. ಸೊ ಇನ್ ಕೇಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 7 is equal to 0 or ಎಕ್ಸ್ ಸ್ಕ್ವೇರ್ ಪ್ಲಸ್ 11 is equal to 0, ಈ ಥರ when they started exploring, we found infinite number of numbers beyond the set of real numbers. There started the concept of the complex numbers. ಗೊತ್ತಾಗ್ತಿದೆಯಲ್ಲ? Is it clear? ಈ ಈಕ್ವೇಷನ್ ಎನ್ಕೌಂಟರ್ ಆಗೋಕ್ಕಿಂತ ಮುಂಚೆ ದ ಬಿಗ್ಗೆಸ್ಟ್ ಸೆಟ್ ಆಫ್ ನಂಬರ್ಸ್ ವಾಸ್ ದ ಸೆಟ್ ಆಫ್ ರಿಯಲ್ ನಂಬರ್ಸ್. ಲೇಟರ್ ಆಫ್ಟರ್ ದ ಡಿಸ್ಕವರಿ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್, ಇದನ್ನು ಇಮ್ಯಾಜಿನರಿ ನಂಬರ್ಸ್ ಅಂತ ತಗೊಳ್ತಿದ್ರು, ಬಟ್ ಲೇಟರ್ ಇಟ್ ವಾಸ್ ಟರ್ಮ್ಡ್ ಆಸ್ ಕಾಂಪ್ಲೆಕ್ಸ್ ನಂಬರ್ಸ್. ಆಫ್ಟರ್ ದ ಇಂಟ್ರೊಡಕ್ಷನ್ ಆರ್ ಎನ್ಕೌಂಟರ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್, ದಿಸ್ ಬಿಕೇಮ್ ದ ಬಿಗ್ಗೆಸ್ಟ್ ಸೆಟ್ ಆಫ್ ನಂಬರ್ಸ್. ಸದ್ಯದ ಮಟ್ಟಿಗೆ ದ ಬಿಗ್ಗೆಸ್ಟ್ ಸೆಟ್ ಆಫ್ ನಂಬರ್ಸ್ ಯಾವುದು ಅಂದರೆ ದ ಸೆಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್. ಗೊತ್ತಾಗ್ತಿದೆಯಾ? ಸೊ ದಿಸ್ ವಾಸ್ ಅಬೌಟ್ ದಿ ಬ್ಯಾಕ್ಗ್ರೌಂಡ್. ಲೆಟ್ ಅಸ್ ಸಿ ಅ ಬಿಟ್ ಆಫ್ ಇಂಟ್ರೊಡಕ್ಷನ್ ಫಾರ್ ದಿಸ್ ಚಾಪ್ಟರ್. ರೈಟ್, ಲೆಟ್ ಅಸ್ ಕಮ್ ಅಕ್ರಾಸ್ ಅ ಲಿಟಲ್ ಬಿಟ್ ಆಫ್ ಇಂಟ್ರೊಡಕ್ಷನ್ ಅಬೌಟ್ ಕಾಂಪ್ಲೆಕ್ಸ್ ನಂಬರ್ಸ್. ಇಷ್ಟೊತ್ತು ನಾನು ಏನು ಹೇಳಿದ್ನೋ ಅದನ್ನೇ ಹೇಳ್ತಾ ಇದ್ದೀನಿ. ಕಾಂಪ್ಲೆಕ್ಸ್ ನಂಬರ್ಸ್ ಕೇಮ್ ಇನ್ ಟು ಪಿಕ್ಚರ್ ಡ್ಯೂ ಟು ದ ಇಕ್ವೇಷನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 is equal to 0. This equation led to the new concept called complex numbers. This procedure further led to the objective of solving a quadratic equation. ನಾನು ಮೊದಲೇ ಹೇಳ್ದಂಗೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ವೇರ್ ಎ ನಾಟ್ ಈಕ್ವಲ್ ಟು 0 is called quadratic equation ಅಲ್ವಾ. ಬಟ್ ದ ಕಾನ್ಸೆಪ್ಟ್ ಹಿಯರ್ ಇಸ್ ವೇರ್ ದ ಡಿಸ್ಕ್ರಿಮಿನೆಂಟ್ ಇಸ್ ನೆಗೆಟಿವ್. ನಾವು ನೇಚರ್ ಆಫ್ ದಿ ರೂಟ್ಸ್ ಆಫ್ ಅ ಕ್ವಾಡ್ರೆಟಿಕ್ ಇಕ್ವೇಷನ್ ನೋಡುವಾಗ ಮೂರು ಕಂಡೀಷನ್ಸ್ ನೋಡ್ತೀವಿ. ಒಂದು ಡಿಸ್ಕ್ರಿಮಿನೆಂಟ್ ಈಕ್ವಲ್ ಟು 0, ಇನ್ನೊಂದು ಡಿಸ್ಕ್ರಿಮಿನೆಂಟ್ ಗ್ರೇಟರ್ ದೆನ್ 0, ಇನ್ನೊಂದು ಡಿಸ್ಕ್ರಿಮಿನೆಂಟ್ ಲೆಸ್ ದೆನ್ 0. ಡಿಸ್ಕ್ರಿಮಿನೆಂಟ್ ಅಂದರೆ ಡೆಲ್ಟಾ ಈಕ್ವಲ್ ಟು 0 ಅಂದರೆ ದ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಈಕ್ವಲ್ ಅಂತ ಹೇಳ್ತಿದ್ರಿ, ನೆನಪಿದೆಯಾ? ಅಟ್ ದ ಸೇಮ್ ಟೈಮ್ ಇಫ್ ದ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಇಸ್ ಗ್ರೇಟರ್ ದೆನ್ 0 ಅಂದರೆ ಪಾಸಿಟಿವ್ ಇದ್ದರೆ ದ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ಅಂತ ಹೇಳ್ತಿದ್ವಿ. ಬಟ್ ಇಲ್ಲಿಗೆ ನಿಲ್ಲಿಸ್ಬಿಟ್ಟಿದ್ವಿ. ಏನಂತ? ಇಫ್ ದ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಇಸ್ ಲೆಸ್ ದೆನ್ 0 ನೆಗೆಟಿವ್ ಇದ್ದರೆ ವಿ ಗೆಟ್ ಇಮ್ಯಾಜಿನರಿ ರೂಟ್ಸ್ ಅಂತ. ಪ್ಲೀಸ್ ರಿಮೆಂಬರ್ ವೇರ್ ಯು ಸ್ಟಾಪ್ಡ್ ಇನ್ 10th ಸ್ಟ್ಯಾಂಡರ್ಡ್. ಸೊ ರೂಟ್ಸ್ ಇಮ್ಯಾಜಿನರಿ ಬಂದರೆ ಹೇಗಿರುತ್ತೆ ಅನ್ನೋದನ್ನು ನಾವು 10th ನೋಡಿರಲಿಲ್ಲ. ಹಿಯರ್ ವಿ ಆರ್ ಗೋನ್ ಟು ಕಂಟಿನ್ಯೂ ವಿತ್ ವೇರ್ ವಿ ಲೆಫ್ಟ್ ಇನ್ ದ 10th ಸ್ಟ್ಯಾಂಡರ್ಡ್. Well, so hope you have got the clear picture of what the complex number is all about. Okay, now main important things ಏನೇ ಯಾವುದನ್ನೇ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಡೆಫಿನಿಷನ್ನ ಸ್ಟಾರ್ಟ್ ಮಾಡ್ತೀವಿ. ಹಿಯರ್ ಕಮ್ಸ್ ಯುವರ್ ಡೆಫಿನಿಷನ್. ಸೊ ಕಾಂಪ್ಲೆಕ್ಸ್ ನಂಬರ್ಸ್ ಅಂದರೆ ಯಾವ ಥರ ಇರುತ್ತೆ ಅಂದರೆ ಎನಿ ನಂಬರ್ ಆಫ್ ದ ಫಾರ್ಮ್ a ಪ್ಲಸ್ ಐ ಬಿ. ಯೂಶಲಿ a ಪ್ಲಸ್ ಐ ಬಿ ಅಂತ ಬರೀತೀವಿ, ಅಥವಾ ಇನ್ ಸಮ್ ಟೆಕ್ಸ್ಟ್ ಬುಕ್ಸ್ ದೇ ಗಿವ್ ಇಟ್ ಆ್ಯಸ್ ಎಕ್ಸ್ ಪ್ಲಸ್ ಐ ವೈ. ಕೆಲವು ಸರಿ ಯಾವ ಥರ ಬೇಕೋ ಆ ಥರ ಕನ್ಸಿಡರ್ ಮಾಡ್ತೀವಿ. ಇಟ್ಸ್ ಅಪ್ ಟು ಯು. ಓಕೆ, ಸೊ ಎ ಪ್ಲಸ್ ಐ ಬಿ ಅಂತ ಇನಿಷಿಯಲ್ ಕಂಡೀಷನ್ಸಲ್ಲಿ ಎ ಪ್ಲಸ್ ಐ ಬಿ ಅಂತಲೇ ತೊಗೊಳ್ತೀವಿ. ಎಕ್ಸ್ ಪ್ಲಸ್ ಐ ವೈ ಇಸ್ ಆಲ್ಸೋ ಅಲೌಡ್ ವೇರ್ ಎ ಆ್ಯಂಡ್ ಐ ಆರ್ ರಿಯಲ್ ನಂಬರ್ಸ್. ಈ ಎ ಮತ್ತು ಐ ಎರಡು ರಿಯಲ್ ನಂಬರ್ಸ್ ಆಗಿರುತ್ತೆ ಆ್ಯಂಡ್ ದ ವ್ಯಾಲ್ಯೂ ಆಫ್ ಐ is nothing but root of -1. Please note it down. Throughout this chapter, we are going to find this capital I. ಈ ಐ ಅನ್ನೋ ವರ್ಡ್ ಲೆಟರ್ನೇ ಥ್ರೂಔಟ್ ದ ಚಾಪ್ಟರ್ ನಾವು ನೋಡ್ತೀವಿ. ವೇರ್ ಎವರ್ ಯು ಕಮ್ ಅಕ್ರಾಸ್ ದಿಸ್, note it down, they are complex numbers. Okay, are called complex numbers. For example, so complex numbers ಹೇಗಿರುತ್ತೆ ಅಂದರೆ 2 + 3i, -2 - i -2 or i power 4 and so on. ನೆನ್ಪಿಟ್ಕೊಳ್ಳಿ, such a long statement can be written in mathematical form. ಇಷ್ಟು ದೊಡ್ಡ ಸ್ಟೇಟ್ಮೆಂಟ್ಸ್ನ ಮ್ಯಾಥಮೆಟಿಕಲ್ ಫಾರ್ಮಲ್ಲಿ ಬರೆಯೋದಾದರೆ ದಿಸ್ ಇಸ್ ಹೌ ವಿ ಡಿನೋಟ್ ದ ಸೆಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಸ್ ಸಿ. ಆ್ಯಕ್ಚುಲಿ ಸೆಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ನ ಸಿ ಅಂತ ಯೂಸ್ ಮಾಡ್ಬೋದು, ಆರ್ ನಾವು ಯೂಶಲಿ ರಿಯಲ್ ನಂಬರ್ಸ್ನ ಡಬಲ್ ಲೈನ್ ಕೊಟ್ಟು ಆರ್ ತೊಗೊಳ್ಳೋ ಥರ ಕಾಂಪ್ಲೆಕ್ಸ್ ನಂಬರ್ಸ್ನ ಸಿ ಕೊಟ್ಟು ಇನ್ನೊಂದು ಲೈನ್ ತೊಗೊಳ್ತೀನಿ. Okay, just to differentiate between C and set of complex numbers. So set of complex numbers ಯಾವ ಥರ ಇರುತ್ತೆ ಅಂದರೆ all numbers of the form a plus ib or x plus iy ಅಂತ ತಗೊಳ್ಬೋದು, where a and b are real numbers and I is equal to root of -1. In case if they ask you define a complex number, ನೀವು just ಇದು ಒಂದು ಲೈನ್ ಬರೆದ್ರೆ you will be getting the 1 marks. Okay, such a simple statement. Mathematically, definition of complex number is just given by this one set of complex numbers. ಗೊತ್ತಾಗ್ತಿದೆಯಲ್ಲ? Fine. So going on, complex numbers are usually denoted by z. Z is equal to ಅಂತ ಸ್ಟಾರ್ಟ್ ಮಾಡ್ತೀವಿ ಕಾಂಪ್ಲೆಕ್ಸ್ ನಂಬರ್ಸ್ನ ರೆಪ್ರೆಸೆಂಟೇಷನ್. ಓಕೆ, ಸೊ ಇನ್ನೂ ಕ್ಲಿಯರಾಗಿ ನೋಡೋದಾದರೆ ಇಫ್ ಐ ಟೇಕ್ ಅ ನಂಬರ್, ನಾನು ಇಲ್ಲೇ ಹೇಳಿದ್ನಲ್ಲ 2 + 3i ಅಂತ. ಸೊ ಇಫ್ ಐ ಟೇಕ್ ಅ ನಂಬರ್ z is equal to a plus ib,
ಯಾವುದಾದ್ರೂ ಒಂದು ಕಾಂಪ್ಲೆಕ್ಸ್ ನಂಬರ್ಸ್ನ ಝೆಡ್ ಅಂತ ತಗೊಂಡ್ರೆ ಓಕೆ, ಈ ಐ ಜೊತೆ ಬಿಟ್ಟು ಸಪ್ರೇಟಾಗಿರುವಂತಹ ನಂಬರ್ ನಾವೇನಂತ ತಗೊಳ್ತೀವಿ, ದಟ್ ಈಸ್ ಆ್ಯಕ್ಚುಲಿ ದ ರಿಯಲ್ ಪಾರ್ಟ್ ಆಫ್ ಝೆಡ್. ಓಕೆ, ಕಾಂಪ್ಲೆಕ್ಸ್ ನಂಬರ್ಸಲ್ಲಿ ಎರಡು ಪೋರ್ಷನ್ ಇರುತ್ತೆ, ಒಂದು ರಿಯಲ್ ಪೋರ್ಷನ್ ಅಥವಾ ರಿಯಲ್ ಪಾರ್ಟ್, ಇನ್ನೊಂದು ಇಮ್ಯಾಜಿನರಿ ಪಾರ್ಟ್. ಓಕೆ, ಸೊ ರಿಯಲ್ ಪಾರ್ಟ್ ಅಂದರೆ ಯಾವುದು, ಸಪ್ರೇಟ್ ಆಗಿರೋದು. ಇಮ್ಯಾಜಿನರಿ ಪಾರ್ಟ್ ಅಂದರೆ ಯಾವುದು, ಐ ಜೊತೆ ಇರೋದು ಇಮ್ಯಾಜಿನರಿ ಪಾರ್ಟ್. ನೆನ್ಪಿಟ್ಕೊಳ್ಳಿ. ಸೊ ಎ ಇಸ್ ದ ರಿಯಲ್ ಪಾರ್ಟ್ ಆಫ್ ಝೆಡ್. ಯೂಶಲಿ ರಿಯಲ್ ಪಾರ್ಟ್ ಆಫ್ ಝೆಡ್ ಅಂತ ಪ್ರತಿ ಸರಿ ಬರೆಯೋದಿಲ್ಲ, ವಿ ಜಸ್ಟ್ ರೈಟ್ ಆರ್ ಇ ಆಫ್ ಝೆಡ್. ಆರ್ ಇ ಆಫ್ ಝೆಡ್ ಅಂದರೆ ಅರ್ಥ ಆಗಬೇಕು, ದಟ್ ಮೀನ್ಸ್ ದ ರಿಯಲ್ ಪಾರ್ಟ್ ಆಫ್ ಝೆಡ್ ಅಂತ. ಅಟ್ ದ ಸೇಮ್ ಟೈಮ್ ಬಿ ವಿಲ್ ಬಿ ದ ಇಮ್ಯಾಜಿನರಿ ಪಾರ್ಟ್. ನೆನ್ಪಿಟ್ಕೊಳ್ಳಿ, ಐ ಜೊತೆ ಇರೋದನ್ನ ಇಮ್ಯಾಜಿನರಿ ಪಾರ್ಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 2 + 3i ತಗೊಂಡ್ರೆ ಆರ್ ಇ ಆಫ್ ಝೆಡ್ ಇಸ್ 2, ಐ ಎಮ್ ಅಂದರೆ ಇಮ್ಯಾಜಿನರಿ ಪಾರ್ಟ್ ಆಫ್ ಝೆಡ್ ಇಸ್ ಈಕ್ವಲ್ ಟು ಬರೀ 3 ಅಂತ ಬರೀಬೇಕು, 3i ಬರೀಬಾರ್ದು. ಕೋಯಿಫಿಷಿಯಂಟ್ ಆಫ್ ಐ ಈಸ್ ದಿ ಇಮ್ಯಾಜಿನರಿ ಪಾರ್ಟ್ ಆಫ್ ಝೆಡ್. ಗೊತ್ತಾಗ್ತಿದೆಯಲ್ಲ, ರೈಟ್. ಆ್ಯಂಡ್ ಫೈನಲಿ ಆ್ಯಸ್ ವಿ ಆರ್ ಸ್ಟಾರ್ಟಿಂಗ್ ವಿತ್ ಬಿಗಿನಿಂಗಿಂದ ನೋಡ್ಕೊಂಡು ಬಂದಿರೋದು ಇದೆ, i square is equal to -1 or i is equal to ±√(-1). ಇದನ್ನು ನಾವು ಯೂಶಲಿ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಪ್ಲಸ್ ಆರ್ ಮೈನಸ್ ತೊಗೊಳ್ತೀವಿ, ಅದರ್ವೈಸ್ i is equal to √(-1). ಗೊತ್ತಾಗ್ತಿದೆಯಲ್ಲ. ಸೊ ದಿಸ್ ಇಸ್ ಅಬೌಟ್ ದ ಡೆಫಿನಿಷನ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್ಸ್. ನೌ ಲೆಟ್ us ಮೂವ್ ಟುವರ್ಡ್ಸ್ ದಿ ಆಲ್ಜಿಬ್ರಾ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್. ಓಕೆ, ಅದರಲ್ಲಿ ಫಸ್ಟ್ ಬೇಸಿಕ್ ಆಪ್ರೇಷನ್ಸ್ ಅಂತ ನೋಡ್ತೀವಿ. ನಾವು ಯಾವುದೇ ನಂಬರ್ ಸ್ಟಾರ್ಟ್ ಮಾಡಿದ ತಕ್ಷಣ ಮ್ಯಾಥಮೆಟಿಕ್ಸಲ್ಲಿ 4 ಬೇಸಿಕ್ ಆಪ್ರೇಷನ್: ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್. ಗೊತ್ತಿದೆಯಲ್ಲ. ಸೊ ಈಗ ಕಾಂಪ್ಲೆಕ್ಸ್ ನಂಬರ್ಸ್ನ ತೊಗೊಂಡ್ರೆ ಇದರಲ್ಲಿ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಹೇಗೆ ನಡೆಯೋದು ಅಂತ I'll just give you a clear picture. Okay, so consider 2 complex numbers, z1 which is a plus ib and z2 which is c plus id. ಎರಡು ಕಾಂಪ್ಲೆಕ್ಸ್ ನಂಬರ್ನ ತಗೊಳ್ತಾ ಇದ್ದೀನಿ. ಸೊ ಇದರ ಮುಖಾಂತರ ಡಿಫ್ರೆಂಟ್ ಬೇಸಿಕ್ ಆಪ್ರೇಷನ್ಸ್ನ ವಿ ಆರ್ ಗೋನ್ ಟು ಡಿಫೈನ್. ಫಸ್ಟ್ ಒನ್, ಈಕ್ವಾಲಿಟಿ. ಅಂದರೆ ಎರಡು ಕಾಂಪ್ಲೆಕ್ಸ್ ನಂಬರ್ ಈಕ್ವಲ್ ಯಾವಾಗ ಆಗುತ್ತೆ ಅಂತಂದರೆ, ಇಫ್ ದ 2 ಕಾಂಪ್ಲೆಕ್ಸ್ ನಂಬರ್ಸ್ ಆರ್ ಈಕ್ವಲ್ ದೆನ್ ದ ರಿಯಲ್ ಪಾರ್ಟ್ಸ್ ವಿಲ್ ಬಿ ಈಕ್ವಲ್. ಸೊ ಇಲ್ಲಿ ರಿಯಲ್ ಪಾರ್ಟ್ ಎ, ಇಲ್ಲಿ ರಿಯಲ್ ಪಾರ್ಟ್ ಸಿ. ಸೊ ಇಫ್ ದೇ ಸೇ 2 ಕಾಂಪ್ಲೆಕ್ಸ್ ನಂಬರ್ಸ್ ಆರ್ ಈಕ್ವಲ್, ದೆನ್ ಎ ಶುಡ್ ಬಿ ಈಕ್ವಲ್ ಟು ಸಿ ಆ್ಯಂಡ್ ಬಿ ಶುಡ್ ಬಿ ಈಕ್ವಲ್ ಟು ಡಿ. ಓಕೆ, ಸೊ ಈ ಒಂದು ದಿಸ್ ಇಸ್ ದ ಡೆಫಿನಿಷನ್ ಆಫ್ ಈಕ್ವಾಲಿಟಿ ಆಫ್ 2 ಕಾಂಪ್ಲೆಕ್ಸ್ ನಂಬರ್ಸ್. ಫಸ್ಟು ಥಿಯರಿ ಕಾನ್ಸೆಪ್ಟ್ ನೋಡ್ಬಿಡೋಣ, ಆಮೇಲೆ ವಿ ಕ್ಯಾನ್ ಟೇಕ್ ಅ ಸಿಂಪಲ್ ಎಕ್ಸಾಂಪಲ್ಸ್ ಟು get thorough with this. Okay, going to the second one, addition. So if you want to get z1 plus z2, sir, what happens when you add z1 plus z2 andre, it's very simple. The real parts will be added plus the imaginary parts will be added separately. So ಎರಡು ಕಾಂಪ್ಲೆಕ್ಸ್ ನಂಬರ್ಸ್ನ ಆ್ಯಡ್ ಮಾಡೋದು ಹೇಗೆ ಅಂದರೆ, ರಿಯಲ್ ಪಾರ್ಟ್ ಎರಡನ್ನೂ ಜೊತೆಯಲ್ಲಿ ಆ್ಯಡ್ ಮಾಡಿ ಪ್ಲಸ್ ಐ ಇಂಟು ಇಮ್ಯಾಜಿನರಿ ಪಾರ್ಟ್ ಎರಡನ್ನೂ ಜೊತೆಯಲ್ಲಿ ಆ್ಯಡ್ ಮಾಡಿ. Okay, right. Now going on to subtraction, it is very similar to addition. So z1 minus z2, ಇಲ್ಲಿ ಹುಷಾರಾಗಿ ನೋಡ್ಕೊಳ್ಬೇಕು, z1 minus z2 will not be equal to z2 minus z1. So if you want to subtract z2 from z1, so z1 minus z2 ತಗೊಳ್ಬೇಕಂದ್ರೆ subtract a minus c, take a minus c plus I into b minus d. ಸೊ ಇಲ್ಲಿ ಹೇಗೆ ರಿಯಲ್ ಪಾರ್ಟ್ಸ್ ಅಡಿಷನ್ ಪ್ಲಸ್ ಇಮ್ಯಾಜಿನರಿ ಪಾರ್ಟ್ಸ್ ಅಡಿಷನ್ ಅಂತಿತ್ತು, ಸೊ ಸಬ್ಟ್ರಾಕ್ಷನಲ್ಲಿ ಆರ್ಡರ್ ಇಸ್ ಇಂಪಾರ್ಟೆಂಟ್, ಎ ಮೈನಸ್ ಸಿ ಪ್ಲಸ್ ಐ ಇಂಟು ಬಿ ಮೈನಸ್ ಡಿ. ಸೊ ದಿಸ್ ಈಸ್ ಆ್ಯಕ್ಚುಲಿ ದ ರೂಲ್ಸ್. ಇದು ತುಂಬ ಥಿಯರಿ ಪಾರ್ಟ್ ಆಗುತ್ತೆ, ಬಟ್ ಇವೆಲ್ಲ ಫಾರ್ಮುಲಾ ವೈಸ್ ನೀವು ಬೈ ಹಾರ್ಟ್ ಮಾಡೋದು ಬೇಕಾಗಿಲ್ಲ, ಬಿಕಾಸ್ ವೆನ್ ಪ್ರಾಬ್ಲಮ್ ಕಮ್ಸ್ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಹೌ ವಿ ಆರ್ ಗೋನ್ ಟು ಡೂ ದಿಸ್. ಫೈನ್, ನೆಕ್ಸ್ಟ್ ವಿ ಆರ್ ಗೋನ್ ಟು ಸಿ ಮಲ್ಟಿಪ್ಲಿಕೇಶನ್. ಸೊ z1 ಇಂಟು z2 ಬೇಕು ಅಂತಂದರೆ ಇಲ್ಲಿ ನಾನು ನಿಮಗೆ ಸಿಂಪಲ್ ಫಾರ್ಮುಲಾ ಕೊಟ್ಟಿದ್ದೀನಿ. ಯು ನೀಡ್ ನಾಟ್ ವರಿ ಅಬೌಟ್ ಸರ್ ಇದನ್ನು ಬೈ ಹಾರ್ಟ್ ಮಾಡಬೇಕು ಅಂತ ತಲೆ ಕೆಡಿಸ್ಕೋಬೇಡಿ. ಆ್ಯಕ್ಚುಲಿ ವೆನ್ ಯು ಇದನ್ನು ಹೇಗೆ ಪ್ರಾಡಕ್ಟ್ ಮಾಡೋದು ಅಂತ ನಾವು ಒಂದು ಪ್ರಾಬ್ಲಮ್ ಮಾಡುವಾಗ ಗೊತ್ತಾಗುತ್ತೆ. ಓಕೆ, ಬಟ್ ಯೂಶಲಿ ವೆನ್ ಯು ಮಲ್ಟಿಪ್ಲೈ ದೀಸ್ ಟು, ಅದರ ವ್ಯಾಲ್ಯೂ ಹೇಗಿರುತ್ತೆ ಅಂದರೆ ಎ ಸಿ ಮೈನಸ್ ಬಿ ಡಿ ವಿಲ್ ಬಿ ದ ರಿಯಲ್ ಪಾರ್ಟ್ ಪ್ಲಸ್ ಐ ಇಂಟು, ಅಂದರೆ ಇಮ್ಯಾಜಿನರಿ ಪಾರ್ಟ್ ಏನಿರುತ್ತೆ ಅಂದರೆ ಎ ಡಿ ಪ್ಲಸ್ ಬಿ ಸಿ. ಗೊತ್ತಾಗ್ತಿದೆಯಲ್ಲ. ಸೊ ಐ ಟೋಲ್ಡ್ ಯು ಇಟ್ಸ್ ಜಸ್ಟ್ ಅ ಥಿಯರಿ. ನಾವು ನೆಕ್ಸ್ಟ್ ಡಿವಿಷನ್. ದಿಸ್ ಇಸ್ ಸ್ವಲ್ಪ ಕೆಲಸ ಇರುತ್ತೆ ಡಿವೈಡ್ ಮಾಡೋಕ್ಕೆ. ಸೊ z1 ಬೈ z2 ವಿಲ್ ಬಿ ನಥಿಂಗ್ ಬಟ್ ಎ ಸಿ ಪ್ಲಸ್ ಬಿ ಡಿ ಮೈನಸ್ ಐ ಇಂಟು ಎ ಡಿ ಮೈನಸ್ ಬಿ ಸಿ ಡಿವೈಡೆಡ್ ಬೈ ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಅನ್ನೋ ವ್ಯಾಲ್ಯೂ ಬರುತ್ತೆ. ಬಟ್ ನಾವು ಈ ಫಾರ್ಮುಲಾನ ಬೈ ಹಾರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಐ ಟೆಲ್ ಯು ಹೌ ಟು ಡಿವೈಡ್ 2 ಕಾಂಪ್ಲೆಕ್ಸ್ ನಂಬರ್ಸ್. ಇಲ್ಲಿ ಒಂದು ಕಂಡೀಷನ್ ಈಸ್ ವೆರಿ ಇಂಪಾರ್ಟೆಂಟ್. Denominator is not equal to 0, because we know that if the denominator is equal to 0, then it would be infinity. Okay, not defined.
Next, the last basic operation, scalar multiplication. Now, one common constant, for example, 2 times, 3 times anta tagoltivala. So, if I take some scalar k, then k into the complex number is nothing but k into a plus ib anta tagoltivi. So, that is nothing but multiply the scalar separately to real and imaginary parts. So, that is ka plus I into kb. Okay, this is the theory part of basic operations. Let us take few basic examples and solve these concepts. Right, so let's start the examples with equality of two complex numbers. So a plus ib is equal to 3 plus 5i. Okay, ಅಂತ ಹೇಳ್ತಾ ಇದ್ದೇನೆ. Find a and b. ಕೆಲವು ಸರಿ ಅವನು ಡೈರೆಕ್ಟಾಗಿ a plus ib ಈಸ್ ಈಕ್ವಲ್ ಟು ಅವನೇ ಕೊಟ್ಟಿರ್ತಾನೆ, ಅಥವಾ ಎರಡು ಕಾಂಪ್ಲೆಕ್ಸ್ ನಂಬರ್ಸ್ ಕೊಟ್ಬಿಟ್ಟು ಈಕ್ವಲ್ ಅಂತ ಅವನೇ ಹೇಳ್ತಾನೆ. ಸೊ ಇಫ್ ದೇ ಸೇ that they are equal, then that means the real part will be equal and the imaginary part will be equal. So ಇಲ್ಲಿ real part a ಆಗುತ್ತೆ. So from here I'll get a is equal to 3 and b is equal to 5. ಗೊತ್ತಾಗ್ತಿದೆಯಲ್ಲ? Equate the terms. So real part on left hand side is a and right hand side is 3. Imaginary part on left hand side is b and right hand side is 5. So ಈ ಥರ ಪ್ರಾಬ್ಲಮ್ಸ್ ಯೂಶಲಿ 1 mark ಕೇಳ್ತಾ ಇರ್ತಾರೆ. ವೆರಿ ಸಿಂಪಲ್ ಪ್ರಾಬ್ಲಮ್. ಓಕೆ, ಲೆಟ್ ಮಿ ಟೇಕ್ ದ ಸೆಕೆಂಡ್ ಎಕ್ಸಾಂಪಲ್. ಇಫ್ a plus 5 plus I into root 3 is equal to 10 plus I into root 3, find a ಅಂತ. ಸೊ a find out ಮಾಡಬೇಕಂದ್ರೆ we can take that because the complex numbers are equal, the real part here would be a plus 5 and that will be equal to 10. Okay, therefore the value of a would be 10 minus 5. 10 minus 5 ಏನು, definitely the value of a is nothing but 5. ಗೊತ್ತಾಗ್ತಿದೆಯಾ? ಸೊ ಈ ಥರ we are going to use the equality of two complex numbers. ಇನ್ನೊಂದು ಚಾಲೆಂಜಿಂಗ್ ಕ್ವೆಶನ್ ತಗೊಳ್ಳೋಣ ಈಕ್ವಾಲಿಟಿ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ ಮೇಲೆ. ದಿಸ್ ವುಡ್ ಬಿ ಎ 2 mark ಕ್ವೆಶನ್. If 4x plus I into 3x minus y is equal to 3 plus I into minus 6, find x and y ಅಂತಾನೆ. ಸೊ ಟೂ ಕಾಂಪ್ಲೆಕ್ಸ್ ನಂಬರ್ಸ್ ಆರ್ ಈಕ್ವಲ್. ಸೊ ಐ ಜೊತೆ ಇರೋದು ಇಮ್ಯಾಜಿನರಿ ಪಾರ್ಟ್ ಆಗುತ್ತೆ, ಇಲ್ಲಿ ಇವೆರಡು. ಸೊ ಇವೆರಡು ಇಮ್ಯಾಜಿನರಿ ಪಾರ್ಟ್ ಇದ್ಮೇಲೆ ರಿಯಲ್ ಪಾರ್ಟ್ ಏನು, 4x ವಿಲ್ ಬಿ ಈಕ್ವಲ್ ಟು 3. ಕರೆಕ್ಟಾ? ದೇರ್ ಫೋರ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3/4. ಏನನ್ನ ಬರಲಿ, ನಥಿಂಗ್ ಟು ವರಿ, ಕೀಪ್ ಇಟ್ ಆಸ್ ಇಟ್ ಇಸ್. ಸೊ ಎಕ್ಸ್ ವ್ಯಾಲ್ಯೂ ಸಿಕ್ಕಾಯಿತು, ಇಟ್ ಈಸ್ 3/4. Next, to get the value of y, we will equate the real imaginary parts. So 3x minus y will be equal to minus 6. ನೆನ್ಪಿಟ್ಕೊಳ್ಳಿ, imaginary parts equate ಮಾಡಬೇಕಂದ್ರೆ I ತಗೊಳ್ಬಾರ್ದು. ಓಕೆ, ಸೊ ಇಟ್ ಇಸ್ 3 ಇಂಟು, ನಾವು ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್? ಎಕ್ಸ್ ವ್ಯಾಲ್ಯೂ ನಮಗೆ ಇಲ್ಲಿ ಆಲ್ರೆಡಿ ಇದೆ, ದಟ್ ಈಸ್ ನಥಿಂಗ್ ಬಟ್ 3/4 ಮೈನಸ್ ವೈ ಈಸ್ ನಥಿಂಗ್ ಬಟ್ minus 6. ಓಕೆ, ಸೊ ನನಗೆ y ವ್ಯಾಲ್ಯೂ ಬೇಕು. ಇದು y ನೆಗೆಟಿವ್ ಇರೋದ್ರಿಂದ ಐ ವಿಲ್ ಟೇಕ್ y ಟು ದಿ ರೈಟ್ ಹ್ಯಾಂಡ್ ಸೈಡ್ ಆ್ಯಂಡ್ ಬ್ರಿಂಗ್ ದಿಸ್ minus 6 ಟು ದಿ ಲೆಫ್ಟ್ ಹ್ಯಾಂಡ್ ಸೈಡ್. ಓಕೆ, ಸೊ ಸಿ ವಾಟ್ ಹ್ಯಾಪನ್ಸ್. ಮಲ್ಟಿಪ್ಲೈ ಮಾಡೋಣ. 3 3s ಏನಾಗುತ್ತೆ, 9. 9/4 minus 6 ಈ ಕಡೆ ಬೇಕಂದ್ರೆ ಪ್ಲಸ್ 6 ಆಗುತ್ತೆ. ದಟ್ ವಿಲ್ ಬಿ ನಥಿಂಗ್ ಬಟ್ minus y becomes plus y. ಓಕೆ, ಸೊ ದೇರ್ ಫೋರ್ ಇಫ್ ಯು ಟೇಕ್ ದಿ LCM 4 ಆಗುತ್ತೆ, ಇಲ್ಲಿ 9 ಹಾಗೆ ಉಳ್ಕೊಳ್ಳುತ್ತೆ, ಕ್ರಾಸ್ ಮಲ್ಟಿಪ್ಲೈ 6 4s are 24 ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ y. ಓಕೆ, ದೇರ್ ಫೋರ್ ದ ವ್ಯಾಲ್ಯೂ ಆಫ್ y ವುಡ್ ಬಿ 24 plus 9, you can check it, it would be 33 divided by 4. ಸೊ ಈ ಕಂಪ್ಲೀಟ್ಲಿ ಡಿವೈಡ್ ಆಗಂಗಿದ್ರೆ ಮಾಡಿ, ಇಲ್ಲಾಂದರೆ ಹಾಗೆ ಇಟ್ಬಿಡಿ. ಡೋಂಟ್ ಬ್ರೇಕ್ ಯುವರ್ ಹೆಡ್ ಟ್ರೈಂಗ್ ಟು ಫೈಂಡ್ ಔಟ್ ದಿ ಫ್ರ್ಯಾಕ್ಷನ್ಸ್. ಅಂದರೆ ಇದನ್ನು ಸಾಲ್ವ್ ಮಾಡಿ ಡೆಸಿಮಲ್ ವ್ಯಾಲ್ಯೂ ಇಡಕ್ಕೆ ಹೋಗ್ಬಿಡಿ, ಇಷ್ಟೇ ಇಟ್ಬಿಡಿ. ಯು ವಿಲ್ ಬಿ ಗೆಟಿಂಗ್ 2 marks ಫಾರ್ ದಿಸ್ ಕ್ವೆಶ್ಚನ್ ಇಫ್ ಇಟ್ ಇಸ್ ಆಸ್ಕ್ಡ್ ಇನ್ ದಿ ಎಕ್ಸಾಮಿನೇಷನ್. ಓಕೆ, ಸೊ ಈಗ ಬೇಸಿಕ್ ಆಪರೇಷನ್ಸ್ ನೋಡೋಣ. ಲೆಟ್ z1 is equal to 3 plus 4i, z2 is equal to 2 plus 6i. ಸುಮ್ಮನೆ ನಿಮ್ಗೆ ಅರ್ಥ ಆಗಲಿ ಅಂತ ಸಿಂಪಲ್ ಪ್ರಾಬ್ಲಮ್ಸ್ ತೊಗೊಂಡಿದ್ದೀನಿ. ಎಕ್ಸಸೈಸ್ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ you will easily understand more challenging questions. So if you want z1 plus z2, ಇದರ ಅರ್ಥ, as I told you, add the real part separately, that is 3 plus 2, okay, plus I into imaginary part separate ಆಗಿ ತಗೊಳ್ಳಿ, 4 plus 6 ಆಗುತ್ತೆ. because here the imaginary part is 4i, here it is 6i. okay, now this is nothing but 2 plus 3 ಏನಾಗುತ್ತೆ, 5 plus I into 6 plus 4, that is 10. ಸೊ ಇದನ್ನು ನೀವು ಬೇಕಿದ್ರೆ 5 plus I10 ಅಂತ ಬರಿಬೋದು, ಅಥವಾ 5 plus 10i ಅಂತ ಬರಿಬೋದು. ಬೋತ್ ಆರ್ ಆ್ಯಕ್ಚುಲಿ ಸೇಮ್. ಇದು ಸ್ವಲ್ಪ ಚೆನ್ನಾಗಿದೆ, I10 ಅಥವಾ I20 ಅಂತ. ಸೊ ದಟ್ಸ್ ವೈ ಐ ಹ್ಯಾವ್ ರಿಟನ್. ಎನಿ ಹೌ, ನಾವು ಲೆಟ್ಸ್ ಗೋ ಟು ಸಬ್ಟ್ರಾಕ್ಷನ್. ಸೊ ನಾವು ಇಫ್ ಯು ಗೋ ಫಾರ್
z1 minus z2. ಸೊ ಇದು ತಗೊಳ್ಳೋದಾದರೆ ಸಬ್ಟ್ರಾಕ್ಟ್ ದ ರಿಯಲ್ ಪಾರ್ಟ್ ಸಪ್ರೇಟ್ಲಿ. ಸೊ ಇಟ್ ಈಸ್ ನಥಿಂಗ್ ಬಟ್ 3 minus 2, ಓಕೆ, ಪ್ಲಸ್ I ಇಂಟು 4 minus 6. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ 3 minus 2 1 ಆಗುತ್ತೆ. ಓಕೆ, ಪ್ಲಸ್ I ಇಂಟು 4 minus 6 will be minus 2. ಓಕೆ, ಯೂಶಲಿ ರೈಟ್ ದ ಗಿವನ್ ಕಾಂಪ್ಲೆಕ್ಸ್ ನಂಬರ್ಸ್ ಇನ್ A plus IB ಫಾರ್ಮ್ ಅಂತಲೇ ಯೂಶಲಿ ಬರೀತಾನೆ. ಯು ಶುಡ್ ನೋ ಹೌ ಟು ರೈಟ್ ಇನ್ A plus IB ಫಾರ್ಮ್. ನೀವು ಈ ಥರ ಇಟ್ಟರು ಕರೆಕ್ಟು, ಅಥವಾ ಯು ಕ್ಯಾನ್ ಆಲ್ಸೋ ರೈಟ್ 1 ಪ್ಲಸ್ ಆಫ್ ಮೈನಸ್ ಈಸ್ ಮೈನಸ್ 2y. ಸೊ ಈ ಕಾಂಪ್ಲೆಕ್ಸ್ ನಂಬರ್ಸ್ನ ಸಬ್ಟ್ರಾಕ್ಟ್ ಮಾಡಿದಾಗ 1 minus 2y ಬರುತ್ತೆ. ದಟ್ ಈಸ್ ಆ್ಯಕ್ಚುಲಿ ಕರೆಕ್ಟ್. ಗೊತ್ತಾಗ್ತಿದೆಯಲ್ಲ? ನಾವು ಲೆಟ್ ಅಸ್ ಸಿ ಹೌ ಯು ಗೋನ್ ಮಲ್ಟಿಪ್ಲೈ ದ ಕಾಂಪ್ಲೆಕ್ಸ್ ನಂಬರ್. ಸೊ z1 is equal to 3 plus 4i ಇದೆ, z2 is equal to 2 plus 6i ಇದೆ. ನಾವು ಆಲ್ಜಿಬ್ರಾದಲ್ಲಿ ಹೇಗೆ ಮಲ್ಟಿಪ್ಲೈ ಮಾಡ್ತಿರೋ ಇಲ್ಲೂ ಹಾಗೆ ಮಾಡ್ತೀವಿ, ನೋ ಚೇಂಜಸ್. ಸೊ ಇಟ್ ಈಸ್ 3 ಇಂಟು 2 plus 6i, ಕರೆಕ್ಟ್ ತಾನೆ, ಪ್ಲಸ್ 4i ಇಂಟು 2 plus 6i. ಸೊ ಇದನ್ನೇ ನಾವು ಅಲ್ಲಿ ಆ್ಯಕ್ಚುಲಿ ಫಾರ್ಮುಲಾ ಪ್ಯಾಟ್ರನಲ್ಲಿ ಕೊಟ್ಟಿದ್ದು. ನೀಡ್ ನಾಟ್ ವರಿ. ಸೊ ದಿಸ್ ಇಸ್ ನಥಿಂಗ್ ಬಟ್ ನಾವು ರಿಮೂವ್ ದ ಬ್ರ್ಯಾಕೆಟ್. 3 2s are 6 ಪ್ಲಸ್ 6 3s are 18i ಆಗುತ್ತೆ, ಪ್ಲಸ್ 4 2s are ನನಗಿಲ್ಲಿ 8i ಬಂತು, ಪ್ಲಸ್ 4 6 ಸೊ 4 6 24 ಆಗುತ್ತೆ. ಪ್ಲೀಸ್ ಬಿ ಕೇರ್ಫುಲ್, I ಇಂಟು ಐ ಸ್ಕ್ವೇರ್ ಬರುತ್ತೆ. ಓಕೆ, ನಾವು ದಿಸ್ ಇಸ್ ನಥಿಂಗ್ ಬಟ್ ಇವೆರಡೂ ಟರ್ಮಲ್ಲಿ I ಟರ್ಮ್ ಇದೆ. ಸೊ ಐ ವಿಲ್ ಗ್ರೂಪ್ ದಿಸ್. ಓಕೆ, ನಾವು ದಿಸ್ ಇಸ್ ನಥಿಂಗ್ ಬಟ್ 6 ಪ್ಲಸ್ ಇವೆರಡಕ್ಕೂ I ಕಾಮನ್ ತೆಗೆದ್ರೆ ಐ ವಿಲ್ ಗೆಟ್ 18 ಪ್ಲಸ್ 8 ಪ್ಲಸ್ 24 ಇಂಟು ವಾಟ್ ಈಸ್ ಆ್ಯಕ್ಚುಲಿ I ಸ್ಕ್ವೇರ್. ನಾವು ಬಿಗಿನಿಂಗ್ ಡಿಫೈನ್ ಮಾಡಿದ್ದು ಹೇಗೆ, ವಿ ಡಿಫೈನ್ಡ್ I ಸ್ಕ್ವೇರ್ ಇಸ್ ನಥಿಂಗ್ ಬಟ್ minus 1 ಅಂತ. ಸೊ ಇಫ್ ಐ ಪುಟ್ I ಸ್ಕ್ವೇರ್ ಇಸ್ minus 1, I ವಿಲ್ ಬಿ ಗೆಟಿಂಗ್ 6 ಪ್ಲಸ್ ಆಫ್ ಮೈನಸ್ ವಿಲ್ ಬಿ minus 24 ಪ್ಲಸ್ I ಇಂಟು 18 ಪ್ಲಸ್ 8 ಎಷ್ಟಾಗುತ್ತೆ, 26 ಆಗುತ್ತೆ. ಸೊ ದಿಸ್ ವಿಲ್ ಬಿ ನಥಿಂಗ್ ಬಟ್ 6 minus 24 ವಿಲ್ ಬಿ minus 18. ಗೊತ್ತಾಗ್ತಿದೆಯಾ? ಸೊ ದಿಸ್ ಇಸ್ ಹೌ ಯು ಗೋನ್ ಮಲ್ಟಿಪ್ಲೈ ಮಾಡಿದಾಗ ಈ ಥರ ಬರುತ್ತೆ, minus 18 ಪ್ಲಸ್ I ಇಂಟು 26. This will be the product of these two complex numbers. Fine. So next to division ನೋಡೋಕ್ಕಿಂತ ಮುಂಚೆ ಸ್ಕೇಲರ್ ಮಲ್ಟಿಪ್ಲಿಕೇಶನ್ ನೋಡೋಣ. ಲೆಟ್ ಮಿ ಟೇಕ್ 4 ಇಂಟು z1. ಸೊ 4 ಇಂಟು z1 ಅಂದರೆ 4z1 ಬೇಕು. ದಟ್ ಈಸ್ ಆ್ಯಕ್ಚುಲಿ ನಥಿಂಗ್ ಬಟ್ 4 ಇಂಟು z1 ಅಂದರೆ ಏನು, 3 ಪ್ಲಸ್ 4i. ಸೊ ಇದರ ಅರ್ಥ ಏನು, ನಾನು ಹೇಳಿದ್ನಲ್ಲ, ಡೈರೆಕ್ಟ್ಲಿ ಮಲ್ಟಿಪ್ಲೈ 3 ಇಂಟು 4, ಓಕೆ, ಪ್ಲಸ್ I ಇಂಟು 4 ಇಂಟು 4, ಕರೆಕ್ಟ್ ಅಲ್ವಾ? ದಿಸ್ ಇಸ್ ವಾಟ್ ಐ ಎಕ್ಸ್ಪ್ಲೇನ್ ದೇರ್. ದಿಸ್ ಇಸ್ ಆ್ಯಕ್ಚುಲಿ ನೀವು ಡೈರೆಕ್ಟಾಗಿ ಬರೀಬೋದು, ಇದನ್ನು ಬರೆಯೋಷ್ಟು ಅವಶ್ಯಕತೆ ಇಲ್ಲ. 3 4s are 12 ಪ್ಲಸ್ I ಇಂಟು 4 4s are 16. ಸೊ 12 ಪ್ಲಸ್ I ಇಂಟು 16. ಸಿಮಿಲರ್ಲಿ ಇಫ್ ಐ ವಾಂಟ್ 1/3 ಆಫ್ z2 ಅಂದರೆ, ಸೊ ದಟ್ ಈಸ್ 1/3 ಆಫ್ z2 ಅಂದರೆ ಏನು, 2 ಪ್ಲಸ್ 6i. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ 1/3 ಇಂಟು 2 ವಿಲ್ ಬಿ ಆ್ಯಕ್ಚುಲಿ ನಥಿಂಗ್ ಬಟ್ 2/3 ಆಗುತ್ತೆ, ಪ್ಲಸ್ I ಇಂಟು 1/3 ಜೊತೆ ಮಲ್ಟಿಪ್ಲೈ ಆಗಿಲ್ಲ, 6/3 ಆಗುತ್ತೆ. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ 2/3 ವಿಲ್ ನಾಟ್ ಬಿ ಡಿವೈಡೆಡ್, ಕೀಪ್ ಇಟ್ ಆ್ಯಸ್ ಇಟ್ ಈಸ್, ಪ್ಲಸ್ I ಇಂಟು 6/3 ಇಸ್ ನಥಿಂಗ್ ಬಟ್ 2. ಗೊತ್ತಾಗ್ತಿದೆಯಾ? ಸೊ ದಿಸ್ ಇಸ್ ಹೌ ವಿ ಟೇಕ್ ಸ್ಕೇಲರ್ ಮಲ್ಟಿಪ್ಲಿಕೇಶನ್ ಆಫ್ ಅ ಕಾಂಪ್ಲೆಕ್ಸ್ ನಂಬರ್. ನೌ ವಿ ಆರ್ ಗೋನ್ ಟು ಸಿ ಹೌ ವಿ ಆರ್ ಗೋನ್ ಟು ಡಿವೈಡ್ ಟು ಕಾಂಪ್ಲೆಕ್ಸ್ ನಂಬರ್ಸ್. ಇದು ಸ್ವಲ್ಪ ನೋಡ್ಕೊಂಡು ಮಾಡಬೇಕು ನೀವು. ಲೆಟ್ ಅಸ್ ಸಿ ದ ಡಿವಿಷನ್. z1 by z2 is equal to 3 plus 4i divided by 2 plus 6i. ಸೊ ಈಗ ಇದನ್ನು ಡಿವೈಡ್ ಮಾಡೋದು ಹೇಗೆ ಅಂತಂದರೆ, ವಿ ವಿಲ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ದಿಸ್ z. ಇಲ್ಲೇನಿದೆಯೋ ವಿ ವಿಲ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ದ ಕಾಂಜುಗೇಟ್ ಆಫ್ ದಿ ಡಿನಾಮಿನೇಟರ್. ಸೊ 2 plus 6iನ ಕಾಂಜುಗೇಟು ನಾವು 2 minus 6i ಅಂತ ನೋಡ್ತೀವಿ. ನಾನು ಆಮೇಲೆ ಹೇಳ್ಕೊಡ್ತೀನಿ ವಾಟ್ ಈಸ್ ಆ್ಯಕ್ಚುಲಿ ದ ಕಾಂಜುಗೇಟ್ ಆಫ್ ಅ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ. ಫಾರ್ ಟೈಮ್ ಬೀಯಿಂಗ್ ರಿಮೆಂಬರ್. ಸೊ ಇಲ್ಲಿ ವೆರಿ ಸಿಂಪಲ್, ಏನಂತಂದರೆ ಇಮ್ಯಾಜಿನರಿ ಪಾರ್ಟ್ನ ಸೈನ್ ಚೇಂಜ್ ಮಾಡಿದ್ರೆ ಅದರ ಕಾಂಜುಗೇಟ್ ಸಿಗುತ್ತೆ. ಓಕೆ, ಡೋಂಟ್ ವರಿ ಅಬೌಟ್ ವಾಟ್ ಎವರ್ ದ ರಿಯಲ್ ಪಾರ್ಟ್ ಈಸ್, ಜಸ್ಟ್ ಚೇಂಜ್ ದಿ ಇಮ್ಯಾಜಿನರಿ ಪಾರ್ಟ್. ಚೇಂಜ್ ದ ಸೈನ್ ಆಫ್ ದಿ ಇಮ್ಯಾಜಿನರಿ ಪಾರ್ಟ್. ಸೊ 2 plus 6i ಇದ್ದರೆ 2 minus 6i ತೊಗೊಳ್ತೀವಿ. ಇನ್ ಕೇಸ್ ಇಲ್ಲೇ 2 minus 6i ಇದ್ದರೆ ಇಲ್ಲಿ 2 plus 6i ತೊಗೊಳ್ತೀವಿ. ಏನನ್ನು ಮಲ್ಟಿಪ್ಲೈ ಮಾಡ್ತಿರೋ ಅದನ್ನೇ ಡಿವೈಡ್ ಮಾಡ್ತೀರಿ. ಓಕೆ, ರೈಟ್. ಸೊ ದಿಸ್ ಇಸ್ ನಥಿಂಗ್ ಬಟ್ ಈಗ ನ್ಯೂಮರೇಟರ್ ನಮಗೇನು ಸಿಗುತ್ತೆ, ವಿ ಗೆಟ್ 3 plus 4i ಇಂಟು 2 minus 6i ಡಿವೈಡೆಡ್ ಬೈ ಡಿನಾಮಿನೇಟರ್ ನೋಡಿ, a plus b ಇಂಟು a minus b ಇದೆ. ವಿ ನೋ ಇಟ್ ಈಸ್ ನಥಿಂಗ್ ಬಟ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ಕರೆಕ್ಟ್ ಅಲ್ವಾ?
ಸೊ ಐ ಗಿವನ್ ಯು ದ ರೀಸನ್. ಓಕೆ, ನಾವು ನ್ಯೂಮರೇಟರ್ ಇರೋದು ಪ್ರಾಪರ್ ಮಲ್ಟಿಪ್ಲೈ ಮಾಡೋಣ. 3 ಇಂಟು 2, ಸೊ 3 2s are 6. 3 ಇಂಟು -6i ಅಂದರೆ ಮೈನಸ್ ಬರುತ್ತೆ. 6 3s are 18i ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ಲಸ್ 4y ಇಂದ ಮಲ್ಟಿಪ್ಲೈ ಮಾಡೋಣ. ಪ್ಲಸ್ 4 ಇಂಟು 2 is 8i ಬರುತ್ತೆ. ಓಕೆ, ನಾವು ಪ್ಲಸ್ ಆಫ್ ಮೈನಸ್ ಇಸ್ ಮೈನಸ್. 6 ಇಂಟು 4, ಸೊ ಏನಾಗುತ್ತೆ ನಮಗೆ 24 ಆಗುತ್ತೆ. i ಇಂಟು i ಇರುತ್ತೆ, i ಸ್ಕ್ವೇರ್ ಡಿವೈಡೆಡ್ ಬೈ 2 ಸ್ಕ್ವೇರ್ ಏನಾಗುತ್ತೆ 4 ಆಗುತ್ತೆ. ಮೈನಸ್ 6 ಸ್ಕ್ವೇರ್ ಇಸ್ 36 ಇಂಟು i ಸ್ಕ್ವೇರ್. ಸೊ ಈ ಸ್ಕ್ವೇರು ಎರಡಕ್ಕೂ ಇದೆ. ಸೊ 6 ಸ್ಕ್ವೇರ್ 36 ಆಯಿತು. i ಹೋಲ್ ಸ್ಕ್ವೇರ್ ಇಸ್ i ಸ್ಕ್ವೇರ್. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ನಾವು 6 ಮೈನಸ್ 18 ಪ್ಲಸ್ 8 ಈಸ್ ನಥಿಂಗ್ ಬಟ್ ಮೈನಸ್ 10i. ಗೊತ್ತಾಗ್ತಿದೆಯಾ? ಡೈರೆಕ್ಟಾಗಿ ಹಾಗೆ ಮಾಡಿ. ಇಟ್ ಇಸ್ ಜಸ್ಟ್ ಲೈಕ್ -18a ಪ್ಲಸ್ 8a ಇದ್ದರೆ -10a ಬರೀತಿರಲ್ಲ, ಎ ಬದಲು i ಇದೆ, ನಥಿಂಗ್ ಟು ವರಿ. -24 ಇಂಟು ವಾಟ್ ಈಸ್ ಆ್ಯಕ್ಚುಲಿ i ಸ್ಕ್ವೇರ್. ನಾನು ಮತ್ತೆ ಹೇಳುವಂಥ ಅವಶ್ಯಕತೆ ಇಲ್ಲ. ಎವ್ರಿ ಟೈಮ್ ವೆನ್ ಎವರ್ ಯು ಹ್ಯಾವ್ i ಸ್ಕ್ವೇರ್, ಯೂಸ್ ಇಟ್ ಆ್ಯಸ್ -1. ಸೊ i ಸ್ಕ್ವೇರ್ ವಿಲ್ ಬಿ ಟೇಕನ್ ಆ್ಯಸ್ -1 ಡಿವೈಡೆಡ್ ಬೈ 4 ಮೈನಸ್ 36 ಇಂಟು ಅಗೇನ್ i ಸ್ಕ್ವೇರ್ ವ್ಯಾಲ್ಯೂ ಇಸ್ -1. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ 6 ಮೈನಸ್ ಆಫ್ ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ, 24 ಆಗುತ್ತೆ. 24 ಇಂಟು 1 ಮೈನಸ್ 10i. ಓಕೆ, ಡಿವೈಡೆಡ್ ಬೈ 4 ಮೈನಸ್ ಆಫ್ ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ, 36. 1 ಇಂಟು 36 ಇಸ್ 36. ಸೊ ಸಿಂಪ್ಲಿಫೈ ಮಾಡೋಣ. ದಿಸ್ ಇಸ್ ನಥಿಂಗ್ ಬಟ್ 24 ಪ್ಲಸ್ 6 ಇಸ್ 30 ಮೈನಸ್ i ಇಂಟು 10 ಡಿವೈಡೆಡ್ ಬೈ 36 ಪ್ಲಸ್ 4 ಏನಾಗುತ್ತೆ 40 ಆಗುತ್ತೆ. ಓಕೆ, ಸೊ ಯೂಶ್ವಲಿ ಡಿವೈಡ್ ಮಾಡಿ ಯೂಶ್ವಲಿ ನಾವು ಹೀಗಿಡೋದಿಲ್ಲ, a ಪ್ಲಸ್ i b ಫಾರ್ಮ್ಗೆ ಇಡಬೇಕಾಗುತ್ತೆ. ದಟ್ ಮೀನ್ಸ್ ಸ್ಪ್ಲಿಟ್ ದ ಡಿನಾಮಿನೇಟರ್. ಯು ಕ್ಯಾನ್ ರೈಟ್ 30 ಬೈ 40 ಮೈನಸ್ i ಬೈ 40 10 ಬೈ 40 ಇಂಟು i. ಅಥವಾ ಇನ್ನೂ ಸಿಂಪ್ಲಿಫೈಡ್ ಫಾರ್ಮಲ್ಲಿ ಬರೆಯೋದಾದರೆ ಯು ಕ್ಯಾನ್ ರೈಟ್ ಇಟ್ ಆ್ಯಸ್ 30 ಬೈ 40 ಪ್ಲಸ್ i ಇಂಟು ಮೈನಸ್ 10 ಬೈ 40 ಅಂತ ತಗೊಳ್ತೀವಿ. ಬಿಕಾಸ್ ದಟ್ ಈಸ್ ದ ಮೋಸ್ಟ್ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಇನ್ a ಪ್ಲಸ್ i b. ಡಿವೈಡ್ ಮಾಡೋಕ್ಕಾಗೋದ್ರಿಂದ ಮಾಡ್ತಾ ಇದ್ದೀನಿ. ಸೊ 30 ಬೈ 40 ಇಸ್ ನಥಿಂಗ್ ಬಟ್ 3 ಬೈ 4 ಪ್ಲಸ್ i ಇಂಟು 10 ಬೈ 40 ವಿತ್ ನೆಗೆಟಿವ್ ಇಸ್ ಮೈನಸ್ 1 ಬೈ 4 ಆಗುತ್ತೆ. ದಿಸ್ ಇಸ್ ಹೌ ಯು ಗೋನ್ ಟು ಡಿವೈಡ್ ದ ಟೂ ಕಾಂಪ್ಲೆಕ್ಸ್ ನಂಬರ್. ಗೊತ್ತಾಗ್ತಿದೆಯಾ? ಸೊ ಎಕ್ಸಸೈಸ್ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಇನ್ನೂ ಅನೇಕ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. ಫಾರ್ ಅಂಟಿಲ್ ದೆನ್ ಜಸ್ಟ್ ಹ್ಯಾವ್ ದ ಬೇಸಿಕ್ಸ್ ಆಫ್ ಹೌ ಯು ಗೋನ್ ಟು ಡಿವೈಡ್ ದ ಟೂ ಕಾಂಪ್ಲೆಕ್ಸ್ ನಂಬರ್ಸ್. ಓಕೆ ಫ್ರೆಂಡ್ಸ್, ಲೆಟ್ಸ್ ಮೂವ್ ಫರ್ದರ್ ಟು ಬೇಸಿಕ್ ಲಾಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್. ಇದು ನಿಮಗೆ ಸಿ ಇ ಟಿಗೆ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸು, ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ವಿ ಆರ್ ಕನ್ಸಿಡರಿಂಗ್ 3 ಕಾಂಪ್ಲೆಕ್ಸ್ ನಂಬರ್ಸ್, z1 z2 z3. ದೆನ್ ದ ಫಾಲೋವಿಂಗ್ ಲಾಸ್ ಸ್ಯಾಟಿಸ್ಫೈಸ್. ಇಲ್ಲಿವರೆಗೂ ನಾವು ಸೆಟ್ಸಲ್ಲಿ ನೋಡಿರುವಂಥ ಲಾಗಳೇ ತಗೊಳ್ತೀವಿ. ಫಸ್ಟ್ ಒನ್ ಈಸ್ ಕ್ಲೋಜರ್ ಲಾ. ಸೊ ಕ್ಲೋಜರ್ ಲಾ ಯೂಶಲಿ 2 ಎಲಿಮೆಂಟ್ಗೆ ಅಥವಾ 3 ಎಲಿಮೆಂಟ್ ತಗೊಳ್ತೀವಿ. ಇಫ್ ಯು ಟೇಕ್ 2 ಕಾಂಪ್ಲೆಕ್ಸ್ ನಂಬರ್ಸ್ z1 and z2, then you add 2 complex numbers, it will again be a complex number. If you multiply 2 complex number, it will again be a complex number. So closure law will be satisfied. ಅರ್ಥ ಆಗ್ತಿದೆಯಾ? ಕ್ಲೋಜರ್ ಲಾ ಏನು ಹೇಳುತ್ತೆ, ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಆದರೆ 2 ಆ್ಯಡ್ ಮಾಡಿದಾಗಲೂ ಕಾಂಪ್ಲೆಕ್ಸ್ ನಂಬರೇ ಆಗುತ್ತೆ, 2 ಕಾಂಪ್ಲೆಕ್ಸ್ ನಂಬರ್ನ ಮಲ್ಟಿಪ್ಲೈ ಮಾಡಿದಾಗೂ ಇನ್ನೊಂದು ಕಾಂಪ್ಲೆಕ್ಸ್ ನಂಬರ್ ಬರುತ್ತೆ. ಸೊ ಕ್ಲೋಜರ್ ಲಾ ವಿಲ್ ಬಿ ಸ್ಯಾಟಿಸ್ಫೈಡ್. ವೆರಿ ಸಿಂಪಲ್ ಇದು. ಓಕೆ, ನಾವು ನೆಕ್ಸ್ಟ್ ಇಸ್ ಕಾಮ್ಯುಟೇಟಿವ್. ಸೆಟ್ಸಲ್ಲಿ ಎ ಯೂನಿಯನ್ ಬಿ, ಬಿ ಯೂನಿಯನ್ ಎ ತಗೊಳ್ತಿದ್ರಲ್ಲ, ಸೇಮ್ ಥಿಂಗ್. z1 plus z2 will be same as z2 plus z1. This is with respect to addition. Similarly, z1 into z2 is equal to z2 into z1. ಗೊತ್ತಾಗ್ತಿದೆಯಾ? ಸೊ ಮಲ್ಟಿಪ್ಲಿಕೇಶನ್ ಕೂಡ ಸ್ಯಾಟಿಸ್ಫೈ ಆಗುತ್ತೆ. ಪ್ಲೀಸ್ ನೋಟ್ ಡೌನ್, ಇದು ಆಗೋದಿಲ್ಲ ಯಾವಾಗ z1 minus z2 will not be equal to z2 minus z1. Okay, similarly z1 by z2 will not be equal to z2 by z1. ಓಕೆ, ಬರೀ ಅಡಿಷನ್ ಮತ್ತು ಮಲ್ಟಿಪ್ಲಿಕೇಶನ್ ಮಾತ್ರ ನಾವು ಯೂಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಅಸೋಸಿಯೇಟಿವ್. 3 ಎಲಿಮೆಂಟ್ಸ್ ತಗೊಳ್ತೀವಿ. z1 ಪ್ಲಸ್ z2 ಪ್ಲಸ್ z3 is ಸೇಮ್ ಆ್ಯಸ್ z1 ಪ್ಲಸ್ z2 ಪ್ಲಸ್ z3. ಗೊತ್ತಾಗ್ತದೆ, ಕಾಂಬಿನೇಷನ್ ಡಿಫ್ರೆಂಟ್ ಅಷ್ಟೇ ಅಸೋಸಿಯೇಟಿವ್ ಲಾ. ಸೊ ನೆನಪಿದೆಯಲ್ಲ, ಎ ಯೂನಿಯನ್ ಬಿ ಯೂನಿಯನ್ ಸಿ ಎಲ್ಲ ನಾವು ಪ್ರಾಪರ್ಟೀಸ್ ಎಲ್ಲೆಲ್ಲಿ ಈ ಪ್ರಾಪರ್ಟಿ ನೋಡ್ತೀವೋ, ಸೊ ಇಟ್ ಈಸ್ ಅಸೋಸಿಯೇಟಿವ್. ಓಕೆ, ಸಿಮಿಲರ್ಲಿ z1 ಇಂಟು z2 ಇಂಟು z3 ಈಸ್ ಸೇಮ್ ಆ್ಯಸ್ z1 ಇಂಟು z2 ಇಂಟು z3. ಇವೆಲ್ಲ ಬೇಸಿಕ್ ಲಾಸು. ನೀವು ಎಲ್ಲಿವರೆಗೂ ಮ್ಯಾಥ್ಸ್ ಓದ್ತಿರೋ ಅಲ್ಲಿವರೆಗೂ ಈ ಲಾಸ್ ಬರ್ತಾ ಇರ್ತವೆ. ನೆಕ್ಸ್ಟು ಐಡೆಂಟಿಟಿ. ನೆನ್ಪಿಟ್ಕೊಳ್ಳಿ,
0 is an additive identity and any number 1 is the multiplicative identity. ಯಾಕಂದರೆ 0ನ ಯೂಶಲಿ 0 ಪ್ಲಸ್ ಐ ಇಂಟು 0 ಅಂತ ಬರಿತೀವಿ, 1ನ 1 ಪ್ಲಸ್ ಐ ಇಂಟು 0 ಅಂತ ಬರಿತೀವಿ. ನೆನ್ಪಿಟ್ಕೊಳ್ಳಿ, ಅಡಿಟಿವ್ ಐಡೆಂಟಿಟಿ ಅಂದರೆ ಯಾವ ನಂಬರ್ನ ಆ್ಯಡ್ ಮಾಡಿದ್ರೆ ಒರಿಜಿನಲ್ ನಂಬರ್ ಚೇಂಜ್ ಆಗೋದಿಲ್ವೋ ಅದನ್ನು ಅಡಿಟಿವ್ ಐಡೆಂಟಿಟಿ ಅಂತ ತಗೊಳ್ತೀವಿ. ಡೆಫಿನೆಟ್ಲಿ 0. ಯಾವ ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ಝೆಡ್ ಚೇಂಜ್ ಆಗೋದಿಲ್ವೋ ಅದನ್ನು ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಂತ ತಗೊಳ್ತೀವಿ. ಸೊ ದಟ್ ಈಸ್ ವೈ ಇಟ್ ಈಸ್ 1. ಗೊತ್ತಾಗ್ತಿದೆಯಾ? ಕೆಲವು ಸರಿ 1 ಮಾರ್ಕ್ಗೆ ಡೈರೆಕ್ಟಾಗಿ ಕ್ವಶನ್ ಕೇಳ್ಬೋದು, ರೈಟ್ ದ ಅಡಿಟಿವ್ ಐಡೆಂಟಿಟಿ ಆಫ್ ಅ ಕಾಂಪ್ಲೆಕ್ಸ್ ನಂಬರ್ ಅಂತ. ಓಕೆ, ಸೊ ಐ ಟೋಲ್ಡ್ ಯು ಈ ಸಿ ಇ ಟಿಗೆ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇವು. ಪ್ಲೀಸ್ ಬೇರ್ ಇಟ್ ಇನ್ ಮೈಂಡ್. ರೈಟ್, ಸೊ ಇದರಲ್ಲಿ ನಿಮಗೆ ಫಸ್ಟ್ ಪಿ ಯುಸ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ಇನ್ವರ್ಸ್ ಲಾಸ್. ಓಕೆ, ಸೊ ಇದರಲ್ಲಿ ಒಂದೇ ಒಂದು ಎಲಿಮೆಂಟ್ ತೊಗೊಳ್ಳೋಣ. ಇಫ್ ಐ ಟೇಕ್ ಝೆಡ್ ಇಸ್ ಇಕ್ವಲ್ ಟು ಎ ಪ್ಲಸ್ ಐ ಬಿ. ಓಕೆ, ಸೊ ಅದರ ಅಡಿಟಿವ್ ಇನ್ವರ್ಸ್ ಏನು ಅಂತಂದರೆ ನೆಗೆಟಿವ್ ಆಫ್ ಝೆಡ್. ಅರ್ಥ ಆಗ್ತಿದೆಯಾ? ಯಾವುದೇ ಒಂದು ಕಾಂಪ್ಲೆಕ್ಸ್ ನಂಬರ್ನ ಅಡಿಟಿವ್ ಐಡೆಂಟಿಟಿ ಅಡಿಟಿವ್ ಇನ್ವರ್ಸ್ ಕೇಳಿದ್ರೆ ನೆಗೆಟಿವ್ ಆಫ್ ಝೆಡ್ ತೊಗೊಳ್ಳಿ. ದಟ್ ಈಸ್ ನಥಿಂಗ್ ಬಟ್ ಮೈನಸ್ ಎ ಪ್ಲಸ್ ಐ ಇಂಟು ಮೈನಸ್ ಬಿ. ಅದೇ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಕೇಳಿದ್ರೆ ದಿಸ್ ಇಸ್ ಅ ಡೆಫಿನೆಟ್ ಕ್ವೆಶ್ಚನ್, ಬೇಕಾದ್ರೆ ಬರೆದಿಟ್ಕೊಳ್ಳಿ. ಮೆನಿ ಟೈಮ್ಸ್ he has asked you to find the multiplicative inverse of the given complex number. ಸೊ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂದರೆ 1/z ತಗೊಳ್ಬೇಕು. ದಟ್ ಈಸ್ ಆ್ಯಕ್ಚುಲಿ ನಥಿಂಗ್ ಬಟ್ 1 ಡಿವೈಡೆಡ್ ಬೈ ಎ ಪ್ಲಸ್ ಐ ಬಿ. ಗೊತ್ತಾಗ್ತಿದೆಯಲ್ಲ? ಸೊ ರಿಮೆಂಬರ್, ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಇಸ್ 1/z, ಅಡಿಟಿವ್ ಇನ್ವರ್ಸ್ ಇಸ್ ಮೈನಸ್ z. ಓಕೆ, ಯು ಕ್ಯಾನ್ ಟೇಕ್ ಡೌನ್ ಅ ಸ್ಮಾಲ್ ನೋಟ್, ವೆರಿ ವೆರಿ ಇಂಪಾರ್ಟೆಂಟ್. ಇದು ಡೈರೆಕ್ಟಾಗಿ ಪ್ರಾಬ್ಲಮ್ ಸಾಲ್ವಿಂಗಲ್ಲಿ ಯೂಸ್ ಆಗುತ್ತೆ. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಇಸ್ ನಥಿಂಗ್ ಬಟ್ ಝೆಡ್ ಇನ್ವರ್ಸ್ ಅಂತ. ಇದು ಝೆಡ್ ಪವರ್ -1 ಅಂತ ಓದಬಾರ್ದು. ಯು ರೀಡ್ ದಿಸ್ ಆ್ಯಸ್ ಇನ್ವರ್ಸ್ ಆಫ್ ಝೆಡ್. ಅರ್ಥ ಆಗ್ತಿದೆಯಾ? ಇನ್ವರ್ಸ್ ಆಫ್ ಝೆಡ್ ಅಂತ ಓದಬೇಕು. ಝೆಡ್ ಇನ್ವರ್ಸ್ ಇಸ್ ನಥಿಂಗ್ ಬಟ್ 1/z. ಇದನ್ನು ನಾನು ಹೇಳ್ದಲ್ಲ, ರ್ಯಾಷನಲೈಸ್ ದ ಡಿನಾಮಿನೇಟರ್ ಮಾಡಿದ್ರೆ ಎ ಮೈನಸ್ ಐ ಬಿ ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ದಿಸ್ ಇಸ್. 1 ಮಾರ್ಕ್ಗೆ ತುಂಬ ಸಲ ಎಕ್ಸಾಮಲ್ಲಿ ಕೇಳಿದ್ದಾನೆ, ರೈಟ್ ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತ. ಪ್ಲೀಸ್ ಬಿ ವೆರಿ ಕೇರ್ಫುಲ್. ಓಕೆ, ಸೊ ಎಕ್ಸಸೈಸ್ ಪ್ರಾಬ್ಲಮ್ಸ್ ಬಂದಾಗ ನಾವು ಸಾಲ್ವ್ ಮಾಡ್ತೀವಿ, ಬೇರ್ ಇಟ್ ಇನ್ ಮೈಂಡ್. ಓಕೆ, ಸೊ ಐ ಹ್ಯಾವ್ ಒನ್ ಮೋರ್ ಲಾ ವಿಚ್ ಐ ಹ್ಯಾವ್ ಟು ಎಕ್ಸ್ಪ್ಲೇನ್, ದ ಡಿಸ್ಟ್ರಿಬ್ಯೂಟಿವ್ ಲಾ. ನೆಕ್ಸ್ಟ್ ಡಿಸ್ಟ್ರಿಬ್ಯೂಟಿವ್ ಲಾ ಏನು ಹೇಳುತ್ತೆ? z1 into z1 plus z2 is same as z1 into z2 plus z1 into z3. Okay, or z1 plus z2 into z3 will be z1 into z3 plus z2 into z3. ಇವೆಲ್ಲ ನಿಮ್ಮ ಬೇಸಿಕ್ ಲಾಸ್ ಇದು, ನೀವು ಆಲ್ರೆಡಿ ನೋಡಿರೋದು. ಓಕೆ, ನಾವು ಮೂವಿಂಗ್ ಆನ್ ಟುವರ್ಡ್ಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನಿಮಗೆ ತುಂಬ ಪ್ರಾಬ್ಲಮ್ಸ್ ಇದು ಬೇಸ್ ಮೇಲೆ ಕೇಳ್ತಾರೆ, ಈವನ್ ಇನ್ ಸಿ ಇ ಟಿ ಆಲ್ಸೋ. ಪವರ್ ಆಫ್ ಐ ಅಂದರೆ ನನ್ನ ಶಕ್ತಿ ಅಂತ. ಓಕೆ, ಮೀನ್ಸ್ ದ ಪವರ್ ಆಫ್ ಐ. So we are going to see how the power of I will vary. So I power 1 is same as I, okay, that is nothing but root of -1. ನಮ್ಗೆ ಆಲ್ರೆಡಿ ಗೊತ್ತೇ ಇದೆ. ಓಕೆ, ಡೋಂಟ್ ಫರ್ಗೆಟ್ I power 0. ಓಕೆ, I power 0 is nothing but 1. Anything power 0 is nothing but 1. So I power 0 ಯೂಶಲಿ ನಾವು ತಗೊಳ್ಳೋದಿಲ್ಲ. So please note down, the value of I is nothing but root of -1. Okay, similarly going with I square. Okay, so I square ತಗೊಳ್ಳೋದಾದರೆ I square is nothing but, ನಾನು ಆಲ್ರೆಡಿ ಹೇಳ್ದಂಗೆ, that is nothing but -1. Okay, directly we can write. Okay, next if I want I cube ನಾನು I square into I ಅಂತ ಬರಿಬೋದು. So that is nothing but I square means -1 into I. So this is nothing but -I. Okay, so ಇವೆಲ್ಲ ನಿಮ್ಗೆ ಗೊತ್ತಿರಬೇಕು. ಐ ರಿಪೀಟ್, I is root of -1, I square is -1 and I cube is actually negative of I. ಕರೆಕ್ಟ್ ಅಲ್ವಾ? ಫ್ರೇಮ್ ಅಪ್ ಮಾಡಿಡಿ. ನೆಕ್ಸ್ಟು I power 4 ಇಲ್ಲಿಗೆ ನಿಲ್ಲಿಸ್ತೀವಿ, ನಾವು ಮುಂದೆ ಹೋಗೋದಿಲ್ಲ. ಸೊ I power 4 ಆ್ಯಕ್ಚುಲಿ ಐ ಕ್ಯಾನ್ ರೈಟ್ ಇಟ್ ಆ್ಯಸ್ I square into I square. ನಮ್ಗೆ ಗೊತ್ತಿದ್ದಾಗೆ I square is -1 into -1. ಸೊ -1 into -1 is simply +1. Okay, therefore I power 4 is nothing but 1. ನೆನ್ಪಿಟ್ಕೊಳ್ಳಿ, 1, and we shall frame it. Next, let me see what happens to 1 by I. Okay, so 1 by I is nothing but, ಇದನ್ನು multiply and divide by I ಮಾಡ್ತೀನಿ. So this is nothing but 1 into I ಆಗುತ್ತೆ, divided by I into I square ಆಗುತ್ತೆ. So this is nothing but I divided by, we know I square is -1, so this will be nothing but -I. So ನೆನ್ಪಿಟ್ಕೊಳ್ಳಿ, ಪ್ಲೀಸ್ ನೋಟ್ ಇಟ್ ಡೌನ್. I power of 1 by I is nothing but -I. ಗೊತ್ತಾಗ್ತಿದೆಯಾ?
1 by I reciprocal of I is nothing but minus I, ಆರ್ ಅಂದರೆ ಯಾಕೆ, ಇದನ್ನು ಎಕ್ಸ್ಚೇಂಜ್ ಮಾಡಿದ್ರೆ ಇವೆರಡೂ ಪ್ಲೇಸ್ ಶಿಫ್ಟ್ ಮಾಡಿದ್ರೆ 1 by minus I ವಿಲ್ ನಥಿಂಗ್ ಬಟ್ ಸಿಂಪ್ಲಿ I. ಗೊತ್ತಾಗ್ತಿದೆಯಾ? ರೆಸಿಪ್ರೋಕಲ್ ಆಫ್ ನೆಗೆಟಿವ್ I is ಪಾಸಿಟಿವ್ I, ರೆಸಿಪ್ರೋಕಲ್ ಆಫ್ ಪಾಸಿಟಿವ್ I is ನೆಗೆಟಿವ್ I. ಓಕೆ, ಇಷ್ಟೊತ್ತು ಸ್ಪೆಸಿಫಿಕ್ ವ್ಯಾಲ್ಯೂಸ್ ಪವರ್ಸ್ ಆಫ್ ಐ ತೊಗೊಂಡಿದ್ದೆ. ಈಗ ಜನರಲ್ ತೊಗೊಳ್ತಾ ಇದ್ದೀನಿ. ವೆರಿ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಐ ಪವರ್ ಮಲ್ಟಿಪಲ್ಸ್ ಆಫ್ 4 ಇದ್ದರೆ ದಟ್ ವ್ಯಾಲ್ಯೂ ಇಸ್ ಸಿಂಪ್ಲಿ 1. ಓಕೆ, ನೆಕ್ಸ್ಟು ಐ ಪವರ್ ಮಲ್ಟಿಪಲ್ಸ್ ಆಫ್ 4n ಪ್ಲಸ್ 1 ಇದ್ದರೆ, ಇನ್ ಕೇಸ್ ಐ ಪವರ್ 5 ಇದ್ದರೆ 4 times 1 plus 1 ಅಂತ ತೊಗೊಳ್ತೀವಿ. ಪ್ರಾಬ್ಲಮ್ಸಲ್ಲಿ ತುಂಬ ಯೂಸ್ ಮಾಡ್ತೀವಿ, ನೆನ್ಪಿಟ್ಕೊಳ್ಳಿ. ದಿಸ್ ವ್ಯಾಲ್ಯೂ ಈಸ್ ಐ. ಆ್ಯಂಡ್ ಐ ಪವರ್ 4n ಪ್ಲಸ್ 2 ಇದ್ದರೆ ಯೂಶಲಿ ಇಟ್ ವಿಲ್ ಬಿ ನಥಿಂಗ್ ಬಟ್ ಐ ಸ್ಕ್ವೇರ್. ಐ ಸ್ಕ್ವೇರ್ ವ್ಯಾಲ್ಯೂ ಏನಾಗುತ್ತೆ, ಮೈನಸ್ 1 ಬರುತ್ತೆ. ಆ್ಯಂಡ್ ಫೈನಲಿ ಐ ಪವರ್ 4n ಪ್ಲಸ್ 3, 4n ಪ್ಲಸ್ 3 ಪವರ್ ಬಂದರೆ ದಟ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ಮೈನಸ್ ಐ. ಓಕೆ, ಗೊತ್ತಾಗ್ತಿದೆಯಾ? ಪ್ಲೀಸ್ 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 ಮೇಕ್ ಇಟ್ ಆಸ್ ಫಾರ್ಮುಲಾಸ್. I power 4n is 1, I power 4n plus 1 is I power 4n plus 2 is minus 1, and I power 4n plus 3 is minus I. So these formulas will be valid for all n belongs to integers. I ಅಂತಾದರೂ ತಗೊಳ್ಳಿ, ಪಾಸಿಟಿವ್ ಇಂಟೀಜರ್ ಆದರೂ ಆಗಲಿ, n ನೆಗೆಟಿವ್ ಇಂಟೀಜರ್ ಆದರೂ ಆಗಲಿ, ದಿಸ್ ವ್ಯಾಲ್ಯೂ ವಿಲ್ ಬಿ ವ್ಯಾಲಿಡ್. ಈಗ ರೈಟ್ ಹ್ಯಾಂಡ್ ಸೈಡ್ನ ಆ್ಯಡ್ ಮಾಡಿ ನೋಡಿ. 1 ಮೈನಸ್ 1 ಆ್ಯಡ್ ಮಾಡಿದ್ರೆ ಕ್ಯಾನ್ಸಲ್ ಆಗೋಗುತ್ತೆ, ಐ ಮೈನಸ್ ಐನ ಆ್ಯಡ್ ಮಾಡಿದ್ರೆ ಕ್ಯಾನ್ಸಲ್ ಆಗೋಗುತ್ತೆ. ಸೊ ಫ್ರಮ್ ಹಿಯರ್ ಐ ಕ್ಯಾನ್ ರೈಟ್ ಅ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಏನಂತ, ದೇರ್ ಫಾರ್ ಐ ಪವರ್ 4n ಪ್ಲಸ್ ಐ ಪವರ್ 4n ಪ್ಲಸ್ 1 ಪ್ಲಸ್ ಐ ಪವರ್ 4n ಪ್ಲಸ್ 2 ಪ್ಲಸ್ ಐ ಪವರ್ 4n ಪ್ಲಸ್ 3 ಈಸ್ ನಥಿಂಗ್ ಬಟ್ 0. ಗೊತ್ತಾಗ್ತಿದೆಯಾ? ಸೊ ಈ 4 ಟರ್ಮ್ಸ್ನ ಪವರ್ ಆಫ್ ಐ ತೊಗೊಂಡ್ರೆ ದಿಸ್ ಇಸ್ ಮೆನಿ ಟೈಮ್ಸ್ ಸಿ ಇ ಟಿಯಲ್ಲಿ ಕೇಳಿದ್ದೇನೆ. ಸೊ ಈ ಕಂಟಿನ್ಯೂಸ್ ಆ್ಯಂಡ್ ಒನ್ ಮೋರ್ ಬೇಸಿಕ್ ವೇ ಟು ರಿಮೆಂಬರ್ ಅಂದರೆ, ಯಾವುದೇ ಪವರ್ ಆಫ್ ಐ ಕಂಟಿನ್ಯೂಸ್ 4 ನಂಬರ್ಸ್ ಇದ್ದರೆ ಅದರ ವ್ಯಾಲ್ಯೂ 0 ಆಗುತ್ತೆ. ಒಂದು ಸಣ್ಣ ಎಕ್ಸಾಂಪಲ್ ತಗೊಳ್ಳಿ. ಸೊ ಫಾರ್ ಎಕ್ಸಾಂಪಲ್, ಓಕೆ, ಇಫ್ ಯು ಹ್ಯಾವ್ ಐ ಪವರ್ 401 ಪ್ಲಸ್ ಐ ಪವರ್ 402 ಪ್ಲಸ್ ಐ ಪವರ್ 403 ಪ್ಲಸ್ ಐ ಪವರ್ 404. ಸೊ ಐ ಪವರ್ 4 ಕಂಟಿನ್ಯೂಸ್ ನಂಬರ್ ಇದೆ. ಸೊ ಇದನ್ನು ಸಿಂಪ್ಲಿಫೈ ಮಾಡೋ ಅವಶ್ಯಕತೆಯೇ ಇಲ್ಲ. ಯೂಸಿಂಗ್ ದಿಸ್ ರಿಸಲ್ಟ್ ಐ ಕ್ಯಾನ್ ರೈಟ್ ದ ವ್ಯಾಲ್ಯೂ ಆಫ್ ದಿಸ್ ಇಸ್ 0. ಗೊತ್ತಾಗ್ತಿದೆಯಲ್ಲ? ಸೊ ಸಿ ಇ ಟಿಯಲ್ಲಿ ಈ ಥರ ರಿಸಲ್ಟ್ಸು ಶಾರ್ಟ್ಕಟ್ ಫಾರ್ಮುಲಾಸ್ ನಿಮ್ಗೆ ನೆನಪಿದ್ರೆ ಯು ಕ್ಯಾನ್ ಈಸಿಲಿ ಸಾಲ್ವ್ ದ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ದಿಸ್. ವೆಲ್ ಸ್ಟೂಡೆಂಟ್ಸ್, ಸೊ ದಿಸ್ ಇಸ್ ವಾಟ್ ಅಬೌಟ್ ದ ಪವರ್ ಆಫ್ ಐ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಈ ಒಂದು ಸೆಷನ್ ನಾವು ಇಲ್ಲಿಗೆ ನಿಲ್ಲಿಸೋಣ. ಇನ್ನೂ 2-3 ಮೇಜರ್ ಕಾನ್ಸೆಪ್ಟ್ಸ್, ಬೇಸಿಕ್ಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ ಬಾಕಿ ಇದೆ, ವಿಚ್ ಇಸ್ ನಥಿಂಗ್ ಬಟ್ ಮಾಡ್ಯುಲಸ್ ಆಫ್ ಕಾಂಪ್ಲೆಕ್ಸ್ ನಂಬರ್, ಕಾಂಜುಗೇಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಆರ್ಗ್ಯಾಂಡ್ ಪ್ಲೇನ್. ನಾವು ಯೂಶಲಿ ಕಾಂಪ್ಲೆಕ್ಸ್ ಪ್ಲೇನ್ ಅಂತ ಕರಿತೀವಿ, ಅಥವಾ ಪೋಲಾರ್ ಫಾರ್ಮ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್. ಓಕೆ, ಸೊ ಇದರ ಥಿಯರಿನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ, ನೆಕ್ಸ್ಟ್ ವಿಡಿಯೋದಲ್ಲಿ. ಆ್ಯಂಡ್ ಆಫ್ಟರ್ ದಟ್ we can start solving all the exercise problems starting with exercise 5.1. So please note down, if you have to solve the exercise problems, basic concepts na thorough irbeku. Okay, well friends, we will meet again in the next video with the continued part of the theory concept of complex numbers. So hope you have enjoyed the video and also understood this. As I told you, we will meet again in the next class. Hopefully, until then, take care of your health. God bless you all and bye.